ದಯೆ ತೋರು ಕರುಣಾಳು ಮಾದೇಶ್ವರ, ದಯೆ ತೋರು ಕರುಣಾಳು ಮಾದೇಶ್ವರ, ಪೊರೆಯೋ ಶಶಿಶೇಖರ, ದಯೆ ತೋರು ಕರುಣಾಳು ಮಾದೇಶ್ವರ. ಪಾರ್ವತೇ ಪತೆ. ಇಂದು ಮಹಾಶಿವರಾತ್ರಿ, ಎಲ್ಲೆಲ್ಲೂ ಹರಿಕತೆ ಶಿವಕಥಾ ಪುಣ್ಯ ಗಂಗೋತ್ರಿ. ದೊಡ್ಡವರಿಗೆ ಸಕಲ ಕಷ್ಟಗಳನ್ನು ಪರಿಹರಿಸುವಂತ ಶಿವಧ್ಯಾನ ಗಾಯತ್ರಿ, ಮಕ್ಕಳಿಗೆ ತಂಬಿಟ್ಟು ಹುಳಿ ಅವಲಕ್ಕಿ ಪಾನಕವಂತೂ ಖಾತ್ರಿ. ರಾತ್ರೋ ರಾತ್ರಿ ಜಾಗರಣೆ, ಝಾವ ಝಾವಕ್ಕೆ ಶಿವಪೂಜೆ, ಎಲ್ಲೆಲ್ಲೂ ಶಿವ ಶಿವಲಿಂಗ, ಸಹಸ್ರ ಲಕ್ಷ ಕೋಟಿ ಶಿವಲಿಂಗಗಳು. ಬೇಡದ ವರಗಳನ್ನು ನೀಡುವ ದೈವ ಆ ದೇವಾದಿ ದೇವ ಈಶ್ವರ ಒಬ್ಬನೇ. ಅವನಿಗೆ ಕೋಟಿ ರೂಪ, ಕೋಟಿ ನಾಮಧೇಯ. ನಂಜನುಂಡಿ ಜಗವ ಪೊರೆದ ನಂಜುಂಡೇಶ್ವರನೇ, ನಂಜನಾಗೂಡಲ್ಲಿ ನೆಲೆಸಿಹ ಹಾಲಲೋಚನನೇ, ದೇವದೇವರ ದೇವ ಶರಣು ದೇವಶಂಕರನೇ, ದೇವಗಿರಿಜಾರಮಣ ಸಲಹೋ ಚಂದ್ರಶೇಖರನೇ, ನಂಜುಂಡೇಶ್ವರನೇ. ಈಗ ನಾಸ್ತಿಕ ಭಾವನೆಯಿಂದ ಬಂದಂಥ ಎಷ್ಟೋ ಜನಗಳು ಧರ್ಮಸ್ಥಳದ ಮಹಿಮೆಯನ್ನು ಕಂಡು ಆಸ್ತಿಕರಾಗಿದ್ದಾರೆ. ಸ್ವಾಮಿಯ ಅನುಗ್ರಹವನ್ನು ಸಂಪಾದಿಸಿ ಅಷ್ಟೈಶ್ವರ್ಯಗಳನ್ನು ಹೊಂದಿ ಸುಖಿಗಳಾಗಿದ್ದಾರೆ.
ಅನೇಕ ಅನೇಕ. ಅವುಗಳಲ್ಲಿ ಅತ್ಯಂತ ಶಕ್ತಿಯುತ ಪರಮ ಜೀವಂತ ಕ್ಷೇತ್ರ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಕ್ಷೇತ್ರ. ಈ ಕ್ಷೇತ್ರ ಮೈಸೂರು ಜಿಲ್ಲೆಯ ಕೊಳ್ಳೇಗಾಲಕ್ಕೆ 40 ಮೈಲಿ ದೂರದಲ್ಲಿದೆ. 7 ಬೆಟ್ಟದ ಮಧ್ಯೆ ಶ್ರೀ ಮಹದೇಶ್ವರ ಸ್ವಾಮಿ ನೆಲೆಸಿದ್ದಾನೆ, ವಿರಾಜಮಾನನಾಗಿದ್ದಾನೆ. ಬೆಟ್ಟದ ಸ್ವಾಮಿ ಎದ್ದು ಬಾರಯ್ಯ, 7 ಬೆಟ್ಟದ ಸ್ವಾಮಿ ಎದ್ದು ಬಾರಯ್ಯ, ಮಾದೇಶ ನಮ್ಮ ಮಾದೇಶ, ಮಾದೇಶ ನಮ್ಮ ಮಾದೇಶ, ಮಾದೇಶ ನಮ್ಮ ಮಾದೇಶ. ನಾಳೆವರೆಗೂ ನಾನು ಕಾಯಲಾರೆನಪ್ಪ ಮಾದೇಶ ಮುದ್ದು ಮಾದೇಶ, ನಾಳೆವರೆಗೂ ನಾನು ಕಾಯಲಾರೆನಪ್ಪ ಮಾದೇಶ ಮುದ್ದು ಮಾದೇಶ, ಮಾದೇಶ ಮುದ್ದು ಮಾದೇಶ, ಮಾದೇಶ ಮುದ್ದು ಮಾದೇಶ. ನಾ ಮಾಡಿದ ಪಾಪ ಹುಲಿಯಾಗಿ ನನ್ನನೆ ಇನ್ನು ತಲಿದೆಯೋ ಮಾದೇಶ, ನಾ ಮಾಡಿದ ಪಾಪ ಹುಲಿಯಾಗಿ ನನ್ನನೆ ತಿನ್ನು ತಲಿದೆಯೋ ಮಾದೇಶ, ಅಳಿಸೆನ್ನ ಪಾಪ ಉಳಿಸೆನ್ನ ಜೀವ, ಅಳಿಸೆನ್ನ ಪಾಪ ಉಳಿಸೆನ್ನ ಜೀವ, ಮಾದೇವ ತಂದೆ ಮಾದೇವ, ಮಾದೇವ ತಂದೆ ಮಾದೇವ, ಮಾದೇವ ತಂದೆ ಮಾದೇವ. ತಂದೆಯು ನೀನೆಂದು ನಂಬಿ ಕೂಗುತ್ತಲಿರುವೆ, ಮೈದೋರಿ ಬಾರೋ ಮಾದೇವ, ತಂದೆಯು ನೀನೆಂದು ನಂಬಿ ಕೂಗುತ್ತಲಿರುವೆ, ಮೈದೋರಿ ಬಾರೋ ಮಾದೇವ, ಎಂದೆಂದು ನೀ ನನ್ನ ಕೈ ಬಿಡದೆ ಕಾಪಾಡು, ಎಂದೆಂದು ನೀ ನನ್ನ ಕೈ ಬಿಡದೆ ಕಾಪಾಡು, ಕೈ ಮುಗಿವೆ ನಿನಗೆ ಮಾದೇವ, ಮಾದೇಶ ನಮ್ಮ ಮಾದೇಶ, ಮಾದೇಶ ನಮ್ಮ ಮಾದೇಶ. 7 ಬೆಟ್ಟದ ಸ್ವಾಮಿ ಗೆದ್ದು ಬಾರಯ್ಯ, 7 ಬೆಟ್ಟದ ಸ್ವಾಮಿ ಗೆದ್ದು ಬಾರಯ್ಯ, ಮಾದೇಶ ನಮ್ಮ ಮಾದೇಶ, ಮಾದೇಶ ನಮ್ಮ ಮಾದೇಶ, ಮಾದೇಶ ನಮ್ಮ ಮಾದೇಶ, ಮಾದೇಶ 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 ಮಾದೇಶ. ಜಯ ಜಯ ಮಾದೇಶ್ವರ, ಜಯ ಹೇ ಜಗದೀಶ್ವರ, ಜಯ ಜಯ ಮಾದೇಶ್ವರ, ಜಯ ಹೇ ಜಗದೀಶ್ವರ, ಜಯ ಸಪ್ತಗಿರಿವಾಸ ಕೈಲಾಸವಾಸ ಸಲಹೋ ಶಂಕರ, ಜಯ ಜಯ ಮಾದೇಶ್ವರ. ಕರಿ ಚರ್ಮಂಬರಧರನೆ ಕಪ್ಪಿನ ಕೊರಳವನೆ, ಕರಿ ಚರ್ಮಂಬರಧರನೆ ಕಪ್ಪಿನ ಕೊರಳವನೆ, ಸುರ
जय जय महादेश्वर जय हे जगदीश्वर जय सप्तगिरिवास कैलासवास सलहो शंकर. ಅವನ ನೀತಿ ನಿಯಮಗಳು ಬಹಳ ಕಟ್ಟುನಿಟ್ಟು. ಅವನನ್ನು ಭಕ್ತಿಯಿಂದ ಪೂಜಿಸಬೇಕು. ಅಂಥವರ ಎಂಥ ಇಷ್ಟಾರ್ಥವಾದರೂ ಸರಿಯೇ, ಅದು ನೆರವೇರುವುದು ಶತಸಿದ್ಧ, ಖಂಡಿತ, ಸತ್ಯ. ಗುರು ಶ್ರೀ ಮಹದೇಶ್ವರರವರ ಅವತಾರ, ಶಿಷ್ಯವೃತ್ತಿ, ಪವಾಡ, ಅವರು ಲೋಕ ಕಲ್ಯಾಣಾರ್ಥವಾಗಿ ಮಾಡಿದ ತಪಸ್ಸು, ಅವರನ್ನು ಉದ್ಧಾರ ಮಾಡಿದ ಶಿಷ್ಯವರ್ಗ, ಅವರ ಜೀವನ ತಾರುಣ್ಯದ ಕಥೆಯನ್ನು ಹೇಳತೊಡಗಿದರೆ ಅದಕ್ಕೆ 10 ರಾತ್ರಿಗಳಾದರೂ ಸಾಲುವುದಿಲ್ಲ. ಆದ್ದರಿಂದ ಅವರು ಲಿಂಗ ಸ್ವರೂಪಿಗಳು ಆದ ನಂತರ ನಡೆದ ಅವರ ಮಹಿಮೆಯನ್ನು, ಅವರ ಭಕ್ತರುಗಳನ್ನು, ಅವರು ಉದ್ಧಾರ ಮಾಡಿದ ಕೆಲವು ಪ್ರಸಂಗಗಳನ್ನು ಕಥಾರೂಪದಲ್ಲಿ ತಮ್ಮಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತೇನೆ. ಸಾವಧಾನವಾಗಿ ಚಿತ್ತೈಸಬೇಕು. ಹರ ನಮ ಪಾರ್ವತೇ ಪತೇ. ಒಂದು ದಿನ ಕೈಲಾಸದಲ್ಲಿ ಶಿವಪಾರ್ವತಿಯರು ನನ್ನ ಮಾತು ಕೇಳಿದೇವಿ. ಈ ಪಂಥ ಕಟ್ಟಿ ಆಡುವ ಆಟವೇ ಬೇಡ. ನಾನು ಆಸೆ ಪಟ್ಟಾಗ್ಲೇ ನಿಮಗೆ ಬೇಸರ. ಬೇಸರದ ಮಾತಲ್ಲ ಪಾರ್ವತಿ, ವೃಥಾ ಕದನ. ಈ ಸೋಲು ಗೆಲುವಿನ ಆಟಗಳೇ ಹೀಗೆ. ಧರ್ಮರಾಜ ಪಗಡೆಯಾಡಿ ಕುರುಕ್ಷೇತ್ರ ಯುದ್ಧವೇ ಆಯಿತು. ನಳ ಮಹಾರಾಜ ಪಗಡೆಯಾಡಿ ಪತಿಪತ್ಯರು ಅಗಲಬೇಕಾಯಿತು. ಈ ಪಂದ್ಯ ಅನ್ನೋದು ಪ್ರಾರಂಭದಲ್ಲಿ ಸರಸ, ಅಂತ್ಯದಲ್ಲಿ ವಿರಸ. ಓ, ಪಗಡ ಆಡದಿದ್ರೆ ಜಗಳ ಬರಲಾರ್ದು. ಓಹೋ, ಯುದ್ಧವೇ ಆರಂಭವಾಯ್ತಲ್ಲ. ಶಾಂತಿ ಶಾಂತಿ. ಸರಿ, ಆಡೋಣ. 4 4 ಹಾ 4 4 4 1 2 3 4 ಹಳದಿ ಹೋಯ್ತು. ಇದು ಅನ್ಯಾಯ. ನಾನು ಆಡೋಕ್ ಮುಂಚೆ ನೀವೇ ಆಡ್ಬಿಟ್ರೆ ಬರೀ ಗಂಡಾಗುಂಡಿ. ಸರಿ, ನಂದೇ ಅನ್ಯಾಯ, ನೀನೇ ಆಡು. ಏನು ಬೇಡ, ನಿಮ್ಮ ಗಮನ ಎಲ್ಲ ಬೇರೆ ಕಡೆ ಇರುತ್ತೆ. ನಾನು ಅಂದ್ರೆ ಅಷ್ಟು ನಿಕೃಷ್ಟ. ಪಾರ್ವತಿ, ಸಣ್ಣ ಸಣ್ಣ ವಿಷಯಕ್ಕೂ ಗಂಗೆ ಮಾತು ತೆಗೆದು ಮನಸ್ಸು ನೋಯಿಸೋದು ಸರಿಯಲ್ಲ. ಹೌದು, ನನ್ನಿಂದ ನೋವು, ಹಿಂಸೆ. ನಿಮ್ ತಲೆ ಮೇಲೆ ಕೂರಿಸ್ಕೊಂಡಿರೋ ಆ ಗಂಗೆ ಜೊತೆಯಲ್ಲಿ ಆನಂದವಾಗಿರಿ. ಸರಿ, ನನ್ನ ಸಾಹಸ ನಿಮಗೆ ಬೇಡ, ನಿನ್ನ ಕೈಲಾಸನೂ ಬೇಡ. ಪಾರ್ವತಿ, ಪಾರ್ವತಿ, ಪಾರ್ವತಿ. ಪಾರ್ವತಿ, 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 ನಿಲ್ಲು ಪಾರ್ವತಿ, ನಿಲ್ಲು ಪಾರ್ವತಿ, ಪಾರ್ವತಿ. ಮಕ್ಕಳ ಹಾಗೆ ಮುನ್ಸ್ಕೊಂಡು ಹೋಗ್ತಿರೋ ನೀನು ಒಂದು ಮಗುವಾಗಿ ರೂಪತಾಳು. ಜಯ ಜಯ ಲೋಕವನ, ಜಯ ಜಯ ಲೋಕವನ, ಭವ ಭಯಹರಣ ಕರುಣಾಭರಣ. ಜಯ ಜಯ ಲೋಕವನ, ಭವ ಭಯಹರಣ ಕರುಣಾಭರಣ. ಜಯ ಜಯ ಲೋಕವನ. ಪಾವನ ಚರಣ ಶೋಭಿತ ನಯನ, ಪಾವನ ಚರಣ ಶೋಭಿತ ನಯನ, ದುರಿತ ನಿವಾರಣ ಸಕಲ ಕಾರಣ, ದುರಿತ ನಿವಾರಣ ಸಕಲ ಕಾರಣ. ಧರ್ಮಪರಾಯಣ ನಾರಾಯಣ, ಧರ್ಮಪರಾಯಣ ನಾರಾಯಣ. ಜಯ ಜಯ ಲೋಕವನ,
ಭವಭಯಹರಣ ಕರುಣಾಭರಣ ಜಯ ಜಯ ಲೋಕವನ ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮ ನಿರ್ಮಲ ಮಧುರಾಕಾರ ನಿರುಪಮಾನ ಸುಗುಣಾಲಯ ಸೌರೇ ಆ ಆ ಆ ಮಧುರಾಕಾರ ನಿರುಪಮಾನ ಸುಗುಣಾಲಯ ಸೌರೇ ನಿತ್ಯ ನಿರಾಮಯ ನಾರಾಯಣ ನಿತ್ಯ ನಿರಾಮಯ ನಾರಾಯಣ ಜಯ ಜಯ ಲೋಕವನ ಭವಭಯಹರಣ ಕರುಣಾಭರಣ ಜಯ ಜಯ ಲೋಕವನ ಭವಭಯಹರಣ ಕರುಣಾಭರಣ ಜಯ 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 ಲೋಕವನ ನಮಃ ಪಾರ್ವತೀಪತೆ ಹರ ಹರ ಮಹದೇವ. ನಾರದ, ಇಲ್ಲಿಗೂ ಬಂದೀಯಾ? ಗಂಡ ಹೆಂಡಿರ ಜಗಳದಲ್ಲಿ ಕೂಸು ಬಡವಾಯಿತು. ಬಡಪಾಯಿ ಮಗು ಎಲ್ಲಿದ್ದರೂ ಅಪ್ಪನನ್ನೇ ಹುಡುಕಿಕೊಂಡು ಬರಬೇಕಲ್ಲವೇ? ಅಮ್ಮನನ್ನೇಕೆ ಹುಡುಕ್ಲಿಲ್ಲ ನಾರದ? ಪ್ರಯೋಜನವಿಲ್ಲ. ತಪ್ಪು ಅಪ್ಪನದೇ ಇರಲಿ ಅಮ್ಮನದೇ ಇರಲಿ, ಸಮಾಧಾನ ಮಾಡಬೇಕಾದವನು ಅಪ್ಪ ತಾನೆ. ನಾರದ, ಈ ಕಷ್ಟಕ್ಕೆ ಹೆದರಿತಾನೇ ನೀನು ಮದುವೆ ಆಗಲಿಲ್ಲ? ಪರಮೇಶ್ವರ, ಪರೋಪಕಾರಿಗಳಾದ ಭಕ್ತರ ಆತ್ಮಗಳು ಕೈಲಾಸದಲ್ಲಿ ನಿಮ್ಮನ್ನು ಕಾಣದೆ ತಳಮಳಿಸುತ್ತಿವೆ. ಅಜ್ಞಾನಿಗಳ ಕಿರುಕುಳದಿಂದ ಲೋಕವು ಹಿಂಸೆ ಪಡುತ್ತಿದೆ. ಕೇವಲ ಆತ್ಮಶಾಂತಿಗೋಸ್ಕರ ಆಚರಿಸುತ್ತಿರುವ ಈ ತಪಸ್ಸು ಸಾಕು ಮಾಡುತ್ತಂದೆ. ತಾಯಿ ಪಾರ್ವತಿ ಸಮೇತ ತಕ್ಷಣ ಕೈಲಾಸಕ್ಕೆ ದಯಮಾಡು. ನಾರದ, ಇದಕ್ಕೂ ಮೊದಲು ನನ್ನದೊಂದು ಕರ್ತವ್ಯವಿದೆ. ನನ್ನ ಶಕ್ತಿಯ ಅತ್ಯಂತ ಜಾಗೃತ ಸ್ವರೂಪ ಮಲೆ ಮಹದೇಶ್ವರ. ಆ ಮಹದೇಶ್ವರನೇ ಪ್ರಿಯನಾದ ಭಕ್ತನೊಬ್ಬನಿದ್ದಾನೆ. ಆತನ ಉದ್ಧಾರವೇ ನನ್ನ ಮೊದಲ ಕಾರ್ಯ. ಆತನ ಅಪೇಕ್ಷೆಯ ಮೇರೆಗೆ ನಿನ್ನ ಕಾರ್ಯವೂ ನೆರವೇರುವುದು. ಮಹಾದೇವ, ಯಾರು ಆ ಪುಣ್ಯಶಾಲಿ? ಬಿಲ್ಲೇನೆಂಬ ಸೋಲಿಗ. ಬೇಟೆಯೇ ಅವನ ಕರ್ತವ್ಯ. ಬಹಳ ದಿನಗಳಿಂದ ಮಕ್ಕಳಿಲ್ಲ. ಆ ನೋವಿನ ಸಂಕಟವೇ ಅವನಿಗೆ ಇರುವ ಶಾಪ. ಬಿಲ್ಲಯ್ಯ, ಏಳು ಬೆಟ್ಟದ ಸ್ವಾಮಿ ಎದ್ದು ಬಾರಯ್ಯ, ಏಳು ಬೆಟ್ಟದ ಸ್ವಾಮಿ ಎದ್ದು ಬಾರಯ್ಯ, ಮಾದೇಶ ನಮ್ಮ ಮಾದೇಶ, ಮಾದೇಶ ನಮ್ಮ ಮಾದೇಶ, ಮಾದೇಶ ನಮ್ಮ ಮಾದೇಶ. ನಾಳೆವರೆಗೂ ನಾನು ಕಾಯಲಾರೆನಪ್ಪ ಮಾದೇಶ ಮುದ್ದು ಮಾದೇಶ, ನಾಳೆವರೆಗೂ ನಾನು ಕಾಯಲಾರೆನಪ್ಪ ಮಾದೇಶ ಮುದ್ದು ಮಾದೇಶ, ಮಾದೇಶ ಮುದ್ದು ಮಾದೇಶ, ಮಾದೇಶ ಮುದ್ದು ಮಾದೇಶ. ನಾ ಮಾಡಿದ ಪಾಪ ಹುಲಿಯಾಗಿ ನನ್ನನೆ ಇನ್ನು ತಲಿದೆಯೋ ಮಾದೇಶ, ನಾ ಮಾಡಿದ ಪಾಪ ಹುಲಿಯಾಗಿ ನನ್ನನೆ ತಿನ್ನು ತಲಿದೆಯೋ ಮಾದೇಶ, ಅಳಿಸೆನ್ನ ಪಾಪ ಉಳಿಸೆನ್ನ ಜೀವ, ಅಳಿಸೆನ್ನ ಪಾಪ ಉಳಿಸೆನ್ನ ಜೀವ, ಮಾದೇವ ತಂದೆ ಮಾದೇವ, ಮಾದೇವ ತಂದೆ ಮಾದೇವ, ಮಾದೇವ ತಂದೆ ಮಾದೇವ.
ತಂದೆಯು ನೀನೆಂದು ನಂಬಿ ಕೂಗುತ್ತಲಿರುವೆ ಮೈದೋರಿ ಬಾರೋ ಮಾದೇವ ತಂದೆಯು ನೀನೆಂದು ನಂಬಿ ಕೂಗುತ್ತಲಿರುವೆ ಮೈದೋರಿ ಬಾರೋ ಮಾದೇವ ಎಂದೆಂದು ನೀ ನನ್ನ ಕೈ ಬಿಡದೆ ಕಾಪಾಡು ಎಂದೆಂದು ನೀ ನನ್ನ ಕೈ ಬಿಡದೆ ಕಾಪಾಡು ಕೈ ಮುಗಿವೆ ನಿನಗೆ ಮಾದೇವ ಏಳು ಬೆಟ್ಟದ ಸ್ವಾಮಿ ಗೆದ್ದು ಬಾರಯ್ಯ ಏಳು ಬೆಟ್ಟದ ಸ್ವಾಮಿ ಗೆದ್ದು ಬಾರಯ್ಯ ಮಾದೇಶ ನಮ್ಮ ಮಾದೇಶ ಮಾದೇಶ ನಮ್ಮ ಮಾದೇಶ ಮಾದೇಶ ನಮ್ಮ ಮಾದೇಶ 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 ಏಳು ಬೆಟ್ಟಗಳ ಮಧ್ಯೆ ನಿಂತಿರೋ ಮಾದೇಶ್ಪುರ ಈ ಬ್ಯಾಟೆ ಬಿಲ್ಲೈನ ಕೂಗು ನಿನಗೆ ಕೇಳಿಸ್ಲಿಲ್ವಾ ಅಂತರ್ಗಂಗೆಯಲ್ಲಿ ಮೈ ತೊಳ್ಕೊಂಡು ಈಟೊಂದು ವರ್ಷದಿಂದ ಕೈ ಮುಗಿತಾ ಇದ್ದೀನಿ ಕಾಣಿಸ್ಲಿಲ್ವಾ ಸ್ವಾಲಿಗರ ಕುಲದ ಯಾವ್ರ ನೀನೇ ಕುಲ್ನಾಶ ಮಾಡ್ಬಿಡ್ತೀಯ ಯಾವ್ರ ಮನೆ ಬೆಳಗಾಕ ಒಂದ್ ಮಗ ಕೊಡು ಇಲ್ಲ ನಂಗೆ ಮರಣ ಕೊಟ್ಬಿಡು ನಂಗೆ ಮರಣ ಕೊಟ್ಬಿಡು ನಾರಾಯಣ್ ನಾರಾಯಣ್ ಬನ್ನಿ ನಾರದ ಮನೆಗಳೇ ಬನ್ನಿ ಅಲ್ಲಯ್ಯ ಬರೀ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ನಮ್ ಮಾದಪ್ಪ ವರ ಕೊಡ್ತಾನೆ ಹಂಗಂದ್ರೆ ಏನ ಮನೆಗಳೇ ಮಾದೇಶ್ವರನಿಗೆ ಮನುಷ್ಯ ಮಾತ್ರದವರಿಗಿಂತ ಮೂಕ ಪ್ರಾಣಿಗಳ ಮೇಲೆ ಮಮತೆ ಹೆಚ್ಚು ನೀನು ಜೀವ ಜಂತುಗಳನ್ನು ಕೊಂದು ಹೊಟ್ಟೆ ಹೊರೆಯುವುದನ್ನು ಬಿಡು ಆಗ ನೋಡು ಮಾದಪ್ಪನ ಪೂಜಾ ಫಲವನ್ನ ಆಗ್ಲಿ ಮಾದೇಶ್ಪುರನ ಮೇಲೆ ಆಣೆ ಈ ಗಳಿಗೆಯಿಂದಲೇ ಬಿಟ್ಬಿಡ್ತೀನಿ ಪ್ರಾಣಿ ಹಿಂಸೆ ಮಾಡಕ್ಕಿಲ್ಲ ಸೌದೆ ಕಡ್ದು ಹೊಟ್ಟೆ ಹೊರ್ಕತೀನಿ ಶುಭ ಮಸ್ತು ನಾರಾಯಣ ನಾರಾಯಣ ಮಾದಪ್ಪ ನಿನ್ನ ಮೇಲೆ ಆಣೆ ಇನ್ಮೇಲೆ ನಾನು ಪ್ರಾಣಿ ಹಿಂಸೆ ಮಾಡಕ್ಕಿಲ್ಲ ಈ ಮಚ್ಚ ಮುಟ್ಟಾಕಿಲ್ಲ ಮಗ ಅಳ್ತಾ ಐತೆ ಮಾದಪ್ಪ ಎಷ್ಟು ಬದ್ದಾಗಿದೆಯಪ್ಪ ಎಷ್ಟು ಬದ್ದಾಗಿದೆ ಅಳಬಾರ್ದು 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 ಮಾದಪ್ಪ ಹೌದು ಇದು ಭಾರತೀನೇ ಮಾದೇಶ್ವರ ಕೊಟ್ಟ ಹೆಣ್ಣು ಮಾದೇಶ್ವರನಿಗೆ ಸಲ್ಲಬೇಕು ಈ ಮಗನ್ ಚಂದಾಗಿ ಸಾಕಿ ಚಂದಾಗಿ ಬೆಳೆಸಿ ಮಾದೇಶ್ವರನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಹೌದು ಈ ಮಾತು ಸತ್ಯ ಖಂಡಿತ ಭಾರತಿ ಇದೇನ ಮಗ ಒಳ್ಳೆ ಎಳೆ ಐಕ್ಲಾಡ್ದಂಗ ಆಡ್ತಿದೀಯಲ್ಲ ಹಿಂಗೆಲ್ಲ ಕುಣಿಬಾರ್ದು ಯಾಕೆ ಯಾಕೆ ಅಂದ್ರೆ ನೀನು ಪ್ರಾಯದ ಹುಡುಗಿ ಈ ಪ್ರಾಯದಾಗೆ ಬೇರೆ ಗಂಡಸರ ಕಣ್ಣಿಗೆ ಬೀಳದೆ ಗುಟ್ಟಾಗಿರ್ಬೇಕು ಪ್ರಾಯ ಅಯ್ಯ ಪ್ರಾಯ ಅಂದ್ರೆ ಏನಯ್ಯ ಓ ಪ್ರಾಯ ಅಂದ್ರೆ ಮದುವೆ ವಯಸ್ಸು ಮದುವೆ ಮದುವೆ ಅಂದ್ರೆ ನನ್ಗೆ ಗೊತ್ತು ಕಜ್ಜಾಯ ಹಪ್ಪಳ ಪಾಯಸ ಅಯ್ಯಯ್ಯ ನನ್ಗೆ ಯಾವತ್ತಯ್ಯ ಮದುವೆ ಹೇಳ್ತೀನಿ ಬಾಯ್
ಈ ಈಶ್ವರ ನಿನ್ನ ಯಾವತ್ತು ಒಪ್ಕೊಂತಾನೋ ಆವತ್ತು. ಅಯ್ಯ, ಇವನಿಗೆ ಮಾತೇ ಬರೋಕಿಲ್ಲ, ಸುಮ್ನೆ ಗುಂಡ್ಕೊಂಡಂತ ಕೂತಿರ್ತಾನೆ. ಇವನ ಕಂಡ್ರೆ ನನಗೆ ಕೋಪ. ಇವನಿಗೆ ಬಾಯ್ ಬಂದು ಮಾತಾಡಿ ನನ್ನ ಮದುವೆ ಆಗೋದು ಯಾವ ಕಾಲಕ್ಕೆ ಅಂತೀನಿ. ಇವನೇ ಯಾಕಾಗ್ಬೇಕು? ಅಯ್ಯ, ನೀನೇ ಆಗ್ಬಿಡು. ಶಿವ, ನಿನಗೆ ಮದುವೆ ವಯಸ್ಸು ಬಂತೆ ಆಗ್ಲಿ ಬುದ್ಧಿ ಬರ್ಲಿಲ್ವಲ್ಲ. ನಡಿ. ದ್ಯಾವ್ರೆ, ಇವಳಿಗೆ ಯಾವತ್ತಪ್ಪ ಈ ಮಕ್ಕಳ ಬುದ್ಧಿ ಹೋಗೋದು? ಮಕ್ಕಳ ಹಾಗೆ ಜಗಳ ಕಾಯ್ತಿದ್ದಾಳಲ್ಲ, ಹಾಗೆ ಮಗುವಾಗಿ ಹೋಗ್ಲಿ ಅಂತ ಏನೋ ಬೇಸರದಲ್ಲಿ ಹಾರೈಸಿದೆ. ಈಗ ಪಾರ್ವತಿಯ ಬುದ್ಧಿ ಮಗುವಿನಂತೆ ಆಗಿ ಹೋಗಿದೆ. ಅವಳಿಗೆ ಮದುವೆ ಗಂಡ ಅಂದ್ರೆನೆಂಬುದೇ ತಿಳಿತಾ ಇಲ್ಲ. ನಾನು ಎಷ್ಟೋ ಗಂಡ ಹೆಂಡಿರ ಜಗಳ ನೋಡಿದ್ದೇನೆ, ಆದರೆ ಇಷ್ಟು ದೊಡ್ಡ ಲಟಾಪಟಿ ನಾನೆಲ್ಲೂ ಕಾಣೆ. ಏನು ನಾರದ ಮಹರ್ಷಿಗಳೇ, ನಮ್ಮ ಸಂಸಾರನ ನೀವು ಹಾಸ್ಯ ಮಾಡುವ ಹಾಗಾಯ್ತೆ. ಶಿವ, ಪತ್ನಿಯ ಮೇಲೆ ಕೋಪ, ಪರದೇಶಿಯ ಮೇಲೆ ಬಿಟ್ಟ ಹಾಗೆ ನಿನ್ನ ತಾಪವಿಲ್ಲಾದರೂ ನನಗೆ ಶಾಪವಾದೀತು. ಏನೋ ಪಾರ್ವತಿ ಪರಮೇಶ್ವರನನ್ನು ಪುನಃ ಕೈಲಾಸದಲ್ಲಿ ನೋಡಬೇಕೆಂಬ ಆಸೆ. ಕ್ಷಣಕ್ಕೆ ನೋಡಿದೆ, ನನ್ನನ್ನು ಕ್ಷಮಿಸು ಮಹಾದೇವ. ಸರಿ, ಪಾರ್ವತಿಯ ಮುಗ್ಧ ಮನಸ್ಸಿನಲ್ಲಿ ಪ್ರೇಮ, ಕಾಮ, ವಿವಾಹದ ಆಸೆಗಳನ್ನು ತುಂಬಬೇಕು. ನಾನು ಬೇರೊಂದು ರೂಪ ತಾಳಿ ಅವಳನ್ನು ಸಂಧಿಸಬೇಕು. ನಮಃ ಪಾರ್ವತಿ ಪತೆ, ಹರ ಹರ ಮಹಾದೇವ. ಯಾರೇನು? ಗಂಡಸು. ಗಂಡ್ಸ? ಅಯ್ಯೋ, ಗಂಡ್ಸ್ರ ಕಣ್ಣಿಗೆ ಬಿಡ್ಬೇಡ ಅಂತ ನನ್ನ ಅಯ್ಯ ಹೇಳೋನೆ. ಯಾಕೆ ಸುಮ್ಮನೆ ನೋಡ್ತಾ ಇದೀಯಾ? ಹೋಯ್ತು ಹೋಯ್ತು. ಅಯ್ಯಯ್ಯೋ, ನನ್ನ ಹೊರವೆ ಹೊಡೆದು ಇಟ್ಟಲ್ಲ. ಅಳ್ಬೇಡ ಪಾರ್ವತಿ, ಅಳ್ಬೇಡ. ಹೋಯ್ತು ಹೋಯ್ತು. ನಿಂಗೇನು? ಇದ್ದದ್ದು ಒಂದೇ ಒಂದು, ಅದು ಹೋಯ್ತಲ್ಲ. ನೀನೇನ್ ಮಾಡ್ಲಿ? ಪಾರ್ವತಿ, ಇಂಥದೇ ಒಂದು ಹರಿವೆ ಪರಿಸ್ತೀನಿ, ಬರ್ತೀಯಾ? ಯಾಕೆ ಹಿಂಗ ಸವರ್ತಾ ಇದೀಯಾ? ಬಿಡು. ಯಾಕೆ? ಒಂದು ಮಾತು ಹೇಳ್ತೀನಿ ಬಾಯಿಲಿ. ಬರೋಕಿಲ್ಲ. ಯಾಕೆ? ಬಲೆ ಕಿಟ್ಲೆ ನೀನು. ನಿನ್ ಕೈ ಸುಮ್ನೆ ಇರೋಕಿಲ್ಲ. ಹಂಗ? ಅಯ್ಯಯ್ಯೋ ಅಯ್ಯಯ್ಯೋ, ಬೇಡ ಬೇಡ ಬೇಡ. ಹಂಗೆಲ್ಲ ಆಗಿದ್ರೆ ನನ್ಗೆ ಹೆಂಗೋಗೋ ಆಗುತ್ತದೆ. ಅಲ್ಲ, ನಾನೇ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ. ಯಾಕೆ? ಅದೆಲ್ಲ ಒಂಥರ ಮಂತ್ರ. ಅಯ್ಯಯ್ಯೋ, ಬೇಡ ಬೇಡ ಬೇಡ, ಬಿಡಿ ನನ್ ತಮ್ಮಯ್ಯ.
ಒಳ್ಳೆ ಗ್ರಾಸ್ತ ನೀನು. 1 ವಾರ ಆಯ್ತಲ್ಲ ನಿನ್ನ ಮುಖ ನೋಡಿ. ಎಲ್ಲಿ ಹೋಗಿದ್ದೆ? ಏನ್ ಮಾಡ್ಲಿ ಪಾರ್ವತಿ, ನೀನ್ ಹತ್ರ ಇದ್ದಾಗ ಒಂದ್ ರೀತಿ ಹಿಂಸೆ, ದೂರ ಹೋದಾಗ ಇನ್ನೊಂದ್ ರೀತಿ ಹಿಂಸೆ. ನನ್ಗೂ ಹಂಗೆ. ಯಾಕೆ? ಅದಕ್ಕೆ ಪ್ರೀತಿ ಆಸೆ ಅಂತಾರೆ. ಪಾರ್ವತಿ, ನಿನ್ ಕಂಡ್ರೆ ನನಗೆ ತುಂಬಾ ಆಸೆ. ನನ್ ಕಂಡ್ರೆ ನಿನಗೆ ಆಸೆ ಇದೆಯೋ ಇಲ್ಲ. ಅದಕ್ಕೆ ಸುಮ್ಮನೆ ನಮ್ಮ ಊರಿಗೆ ಹೋಗ್ಬಿಡೋಣ ಅಂತಿದ್ದೆ. ಬೇಡ, ನನ್ಗೂ ಅಷ್ಟು ಆಸಿದ್ದೆ. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ಯೋಚನೆ ಮಾಡ್ಬೇಡ ಪಾರ್ವತಿ, ನೀನು ನಮ್ಮ ಊರಿಗೆ ಬರ್ತೀಯಾ? ನೀನ್ ಎಲ್ಲಿ ಕರೆದ್ರು ಅಲ್ಲಿಗೆ ಬರ್ತೀನಿ. ಹೌದಾ? ಬಿಲ್ಲಯ್ಯ, ಆ ನಿನ್ನ ಸಾಕು ಮಗಳನ್ನ ಪರಮೇಶ್ವರನ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅಲ್ಲಿ ನೋಡಿದ್ರೆ ಆ ನಿನ್ನ ಸಾಕು ಮಗಳು ಯಾರೋ ಹಳ್ಳಿ ಯುವಕನ ಜೊತೆ ಸರಸ ಸಲ್ಲಾಪ ಮಾಡ್ತಾ ಕೂತಿದ್ದಾಳಲ್ಲಯ್ಯ. ಹೋಗಿ ನಾಡ್ತಾರೆ. ನನ್ನ ಮಗಳು ಈ ಸ್ಪೂರ್ನಿಗೆ ಮೀಸಲು. ಅವಳೆಂದು ಈ ಕೆಲಸ ಮಾಡಕ್ಕಿಲ್ಲ. ಸರಿ ಬಿಡಯ್ಯ, ನೀನೇ ಹೋಗ್ ನೋಡು, ಆಗ ಗೊತ್ತೇ ಆಗತ್ತೆ ನಿಜಾಂಶ. ಮಗಳೇ ಅಂತೂ ಪಾರ್ವತಿ ಪರಮೇಶ್ವರರು ಕೈಲಾಸಕ್ಕೆ ಹೋಗೋ ಸಮಯ ಬಂದೇ ಬಿಡ್ತು. ನಾರಾಯಣ. ಪಾರ್ವತಿ, ಊರಿಗೆ ಹೋಗೋಣ. ಚಂಡಾಲಿ, ಎಂತ ಕೆಲಸ ಮಾಡ್ಬಿಟ್ಟಿಯೇ? ಯಾರೇ ಇವನು? ಅವನೇ ನನ್ ಗಂಡ. ಗಂಡ? ಅವನೇ ನಾನ್ ಮದುವೆ ಮಾಡ್ಕೊಳ್ಳೋದು. ಏನಂದೆ? ನೀನ್ ಆ ಮಹದೇಶ್ಪುರ್ನಿಗೆ ಮೀಸಲು ಅನ್ನೋದು ಗೊತ್ತಿಲ್ಲ. ಆ ನಮ್ಮ ಅಪ್ಪನಿಗೇನಾದ್ರೂ ಅನ್ಯಾಯ ಆದ್ರೆ ನಾನು ಸುಮ್ಕಿರಾಕಿಲ್ಲ. ಇನ್ನೊಂದು ಬಾರಿ ಏನಾದ್ರೂ ಅಂತ ಮಾತಾಡ್ದೆ ನಿನ್ ನಾಲ್ಗೆ ಸೇರ್ಬಿಟ್ಟೆ. ನೀನೇನಾದ್ರೂ ಮಾಡು, ನಾನು ಅವನ್ನೇ ಲಗ್ನ ಮಾಡ್ಕೊಳ್ಳೋದು. ಅದೆಂದೆಂದಿಗೂ ಆಗಕ್ಕಿಲ್ಲ ಪಾರ್ವತಿ. ನನ್ನ ಮೊಚ್ಚ ರಕ್ತ ಕಂಡು 18 ವರ್ಷ ಆಯ್ತು. ನನ್ನ ಮಹದೇಶ್ಪುರ್ನಿಗೆ ನಿನ್ನ ಬಲಿ ಕೊಟ್ಟು ನನ್ನ ಅರ್ಕೆ ತೀರ್ಸ್ಕತೀನಿ. ಬಿಲ್ಲಯ್ಯ, ಸ್ವಲ್ಪ ಸಮಾಧಾನ. ಸಮಾಧಾನ? ಪಾರ್ವತಿನ ಮರಳು ಮಾಡಿದ ನಿನ್ನ ಇವಳನ್ನ ಕತ್ತರಿಸಿದ ಮೇಲೆ ನಂಗೆ ಸಮಾಧಾನ. ನಿಂಗೆ ಧೈರ್ಯ ಇದ್ರೆ ನನ್ ದೇವ್ರ ಮುಂದೆ ಬಾ. ಬಾರೋ. ಮಾದಪ್ಪ, ಯಾವ್ರ ಯಾವ ಕೈಯಿಂದ ಮಗಳನ್ನ ಮುದ್ದಾಗಿ ಎತ್ತಿ ಸಾಕಿದನೋ ಅದೇ ಕೈಯಿಂದ ಇವತ್ತು ಇವಳನ್ನ ಕತ್ತರಿಸಿ ನಿನಗೊಪ್ಪಿಸ್ತಾ ಇವನಿ. ನನ್ನನ್ನು ಸಮಸ್ಬಿಡು, ಇವಳಿಗೆ ಸಕ್ಕತೆ ಕೊಡು. ಯಾವ್ರ ನಿನಗೆ ಪ್ರೀತಿ ಆಗ್ಲಿ ಶಿವರೇ, ನಿನಗೆ ಪ್ರೀತಿ ಆಗ್ಲಿ. ಮಗ ಮಗ, ನಿನ್ನ ಕೊನೆ ಬಾರಿ ಹೇಳ್ತಾ ಇವನಿ, ನೀನ್ ದ್ಯಾವ್ರ ಸೊತ್ತು. ನಿನ್ನ ಆಟ ಬಿಟ್ಬಿಡು, ಈ ಪರದೇಶಿನ ಮರ್ತು ಬಿಡು. ನಮ್ ಗಂಡಾಂತರ ಎಲ್ಲ ಕಳೆದೋಯ್ತದೆ. ನನ್ನ ಮಾತು ಕೇಳು, ಹೂವನ್ನು ಕುಟ್ಕೋ. ಇಲ್ಲ, ಅವನೆಂದೇ ನಾನು ಬದುಕಿಲ್ಲಾರೆ. ಇವನೇ ನನ್ ಗಂಡ, ಬೇಕಾದ್ರೆ ನನ್ ಕತ್ತರಿಸು. ಬಿಲ್ಲಯ್ಯ, ನೀನ್ ಇವಳನ್ನ ಕೊಲ್ಲಾರೆ. ಕೊಲ್ಲಬಲ್ಲೆ? ಸಾಧ್ಯವಿಲ್ಲ. ಪಾರ್ವತಿಯ ಮನಸ್ಸು ಪರಿಶುದ್ಧವಾಗಿದೆ. ಇವಳು ಮಹದೇಶ್ಪುರ್ನ ಮರೆತು ನಿನ್ನ ಮೆಚ್ಕೊಂಡವಳೆ. ಹೌದು, ಮದುವೆ ಅವಳು ಮನಸಾರೆ ಮೆಚ್ಚಿದವನೇ ಮಹದೇಶ್ವರ. ಓಹೋ, ನೀನು ಮಹದೇಶ್ವರ? ಹೌದು, ನಿನ್ನ ಮಗಳ ಪಾಲಿಗೆ ನಾನೇ ಮಹದೇಶ್ವರ.
ಅವಳಿಗೆ ನನ್ನ ಮೇಲಿನ ಭಕ್ತಿ ಎಷ್ಟಿದೆ ನೋಡು, ಸಾಯೋಕ್ ಸಿದ್ಧವಾಗಿದ್ದಾಳೆ. ಇವಳಿಗೆ ನಿನ್ನ ಮೇಲೆ ಇರೋದು ಭಕ್ತಿ ಅಲ್ಲ, ಪ್ರಾಯದ ಚಾಪಲ. ನೀನ್ ಅವಳು ಕೊಲ್ಲಬೇಕು ಅಂತಿರೋದು ಭಕ್ತಿ ಇದ್ದಲ್ಲ, ಕುರುಡು ಹಠದಿಂದ. ನೋಡವ, ನನ್ನ ಮಹದೇಶ್ವರ ನನಗೆ ಒಲಿತಾನೋ ಇವಳಿಗೆ ಒಲಿತಾನೋ? ಮಲೆ ಮಹದೇಶ್ವರ ಸ್ವಾಮಿ ಪಾದಕ್ಕೆ ವಿಶ್ವಂಬರ ಗುರುವರ. ಓಂ ನಮೋ ಶ್ರೀ ಮಲಯ ಮಾದೇಶ್ವರ. ನಮೋ ನಮಾಮಿ ಸಚ್ಚರಿತ ಶುಭಕರ. ನಮಾಮಿ ಶರಣ ಜನರಾಧಾರ ಶಂಕರಾವತಾರ. ಧನ್ಯ 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 ನಾನಯ್ಯ ಶ್ರೀಮಲಯ ಮಾದೇಶ್ವರ. ಓಂ ನಮೋ ಮಾದೇಶ್ವರ. ಓಂ ನಮೋ ಮಾದೇಶ್ವರ. ಓಂ ನಮೋ ಮಾದೇಶ್ವರ. ಪಾರ್ವತೇ ಪತೆ. ಬೇಟೆಗಾರನಾಗಿ ಪ್ರಾಣಿ ಹಿಂಸೆಯಿಂದಲೇ ಜೀವನ ಮಾಡ್ತಿದ್ದ ಸೋಲಿಗರ ಬಿಲ್ಲಯ್ಯ ತನ್ನ ಪರಮ ಭಕ್ತನಾಗಿದ್ದರೂ ಕೂಡ ಮಹದೇಶ್ವರ ಸ್ವಾಮಿಯು ಆತನು ಪ್ರಾಣಿ ಹಿಂಸೆ ಕಾಯಕವನ್ನು ಬಿಟ್ಟ ಮೇಲೆಯೇ ಅವನಿಗೆ ಅನುಗ್ರಹ ಮಾಡಿದ. ಭಕ್ತ ಬಿಲ್ಲಯ್ಯನ ಉದ್ಧಾರಕ್ಕಾಗಿ ಸ್ವಯಂ ಪಾರ್ವತಿ ಪರಮೇಶ್ವರರು ಭೂಲೋಕದಲ್ಲಿ ಹುಟ್ಟಿ ಬಂದು ಮಹದೇಶ್ವರ ಪೂಜೆಯ ಮೂಲಕ ಮೋಕ್ಷವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಂದ ಹಾಗೆ ಆನೆಮಲೆ, ಕಾನೆಮಲೆ, ಜೇನುಮಲೆ, ಮುದ್ದುಮಲೆ, ಗುಂಜುಮಲೆ, ಗುಲಗಂಜಿ ಮಲೆ, ಮಂಜುಮಲೆ ಅನ್ನೋ 7 ಬೆಟ್ಟದ ಮಧ್ಯೆ ಶ್ರೀ ಮಹದೇಶ್ವರ ಸ್ವಾಮಿ ನೆಲೆಸಿದ್ದಾನೆ. ಆ 7 ಬೆಟ್ಟಗಳನ್ನು ಶ್ರಮದಿಂದ ಹತ್ತಿ ಇಳಿದ್ರೆ ಮಾತ್ರ ಆ ಸ್ವಾಮಿಯ ದರ್ಶನ ಹೇಗೆ ಸಾಧ್ಯವೋ ಹಾಗೆ ಅವನ 7 ತತ್ವಗಳನ್ನು ಕಷ್ಟಪಟ್ಟು ನಿಷ್ಠೆಯಿಂದ ಆಚರಿಸಿದರೆ ಮಾತ್ರ ಆ ಸ್ವಾಮಿಯ ಸಂಪೂರ್ಣ ಕೃಪೆ ಸಿಗೋಕೆ ಸಾಧ್ಯ. ಅಂದ ಹಾಗೆ ಆ 7 ತತ್ವಗಳು ಯಾವುದಪ್ಪ ಅಂತಂದ್ರೆ, ಕೂಡಿಡುವ ಆಸೆ ಬೇಡ, ಪ್ರಾಣದ ಭಯ ಬೇಡ, ಕಾಯಕದಿಂದ ತಪ್ಪಬೇಡ, ಉಪಕಾರ ಬಿಡಬೇಡ, ದ್ವೇಷ ಮಾಡಲು ಬೇಡ, ಛಲ ಸಾಧಿಸಲು ಬೇಡ, ಜೀವ ಹಿಂಸೆ ಬೇಡವೇ ಬೇಡ ಬೇಡಾಗ. ನೋಡಿ, ನಾವು ಸಾಮಾನ್ಯ ಮನುಷ್ಯರು. ಆ ಬಿಲ್ಲಯ್ಯನ ಹಾಗೆ ಆ ಮಹಾತಾಯಿ ಪಾರ್ವತಿಯನ್ನು ನಮ್ಮ ಮಗಳನ್ನಾಗಿ ಪಡಿಬೇಕು ಅನ್ನೋ ಆಸೆಯೋ ಇಲ್ಲ, ಆ ಚಕ್ರಾರ್ಜಿತನ ಹಾಗೆ ಇಡೀ ಪ್ರಪಂಚನ ತನ್ನ ಕೈನಲ್ಲಿ ಇಟ್ಕೋಬೇಕು ಅಂತ ಅನ್ನೋ ದುರಾಸೆಯೋ ನಮಗೆ ಬೇಕಾಗಿಲ್ಲ. ಅಷ್ಟು ದೊಡ್ಡ ತಾಪತ್ರಗಳನ್ನ ನಮ್ಮ ತಲೆ ಮೇಲೆ ಹಾಕೊಳ್ಳೋ ಯೋಗ್ಯತೆಯೂ ನಮಗಿಲ್ಲ. ನಮಗಿರೋದೆಲ್ಲ ಏನಪ್ಪ, ಒಂದೇ ಒಂದು ಬಡತನ. ಅಕ್ಕಿ ಬೆಲೆ ಹತ್ತಕ್ಕೆ ಏರ್ಬಿಡ್ತಲ್ಲಪ್ಪ, ಸೀಮೆ ಎಣ್ಣೆ ಸಿಗೋದೇ ಇಲ್ವಲ್ಲಪ್ಪ. ಮಹದೇಶ್ವರ, ಹೀಗಾದ್ರೆ ಮುಂದೆ ನಮ್ಮ ಮಕ್ಕಳು ಮರಿ ಗತಿ ಏನಪ್ಪ? ಅಪ್ಪ ಮಹದೇಶ್ವರ,
ಒಂದೇ ಒಂದು ಸಣ್ಣ ಹಣದ ಗಂಟು ಕೊಡಿಸ್ಬಿಡಪ್ಪ. ಅದರಲ್ಲಿ ಸಾಲು ಮನೆಗಳನ್ನ ಕಟ್ಟಿಸ್ಕೊಂಡು ಅದನ್ನೆಲ್ಲ ಬಾಡಿಗೆಗೆ ಬಿಟ್ಟು ನಿನ್ನ ಧ್ಯಾನ ಮಾಡಿಕೊಂಡು ಜಮ್ಮಂತ ಸುಖವಾಗಿ ಬಿಡ್ತೀನಪ್ಪ ಅಂತ ಅನ್ಸುತ್ತೆ. ಆದ್ರೆ ಇದೆಲ್ಲ ನಿಜವಾದ ಸುಖ ಏನು ಅಂತ ಮಹದೇಶ್ವರ ತೋರಿಸ್ಕೊಟ್ಟಿದ್ದಾನೆ. ಒಂದು ಘಟನೆ ನಡೀತು, ಹೇಳ್ತೀನಿ ಕೇಳಿ. ಪೇಪರ್ ಪೇಪರ್, ಪೆಟ್ರೋಲ್ ಇಲ್ಲ ಪೇಪರ್, ಸಿಮೆಂಟ್ ಇಲ್ಲ ಪೇಪರ್, ನಾಳೆ ನೀರ್ ಬರಲ್ಲ ಪೇಪರ್. ಪೇಪರ್ ಓದಿ ಪೇಪರ್, ಪೇಪರ್ ಪೇಪರ್. ಗಂಟು ಮೈ ಮೇಲೆ ಸ್ನಾನ ಆಯ್ತು ಅಣ್ಣ, ಏನೋ ಕಾಣಲಿಲ್ಲ ಅಣ್ಣ, ನಾ ತೊಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸೋಣ ಅಣ್ಣ. ನನ್ನ ಮಗನೇ, ನಿನ್ನ ಹೀಗೆ ಬಿಡಬಾರ್ದು, ಇಲ್ಲ ಅಲ್ಲ ತೊಡು ಕೂತು ಬಿಡ್ತೀನಿ. ಅಣ್ಣ ಅಣ್ಣ ಅಣ್ಣ, ನಮ್ ಜಾತಿಲಿ ಹೂಳಲ್ಲ ಅಣ್ಣ, ಸುಡ್ತಾರೆ, ಬೇಕಾ ಸುಟ್ಕೋ. ಏಯ್, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ರಾಜಿ, ರಾಜಿ, ಯಾರು? ನಾನು ಕಮಲಮ್ಮನೇ. ಅಲ್ಲ, ಓ ಪುಟ್ಗಮ್ಮನೇ. ಅಲ್ಲ ಕಣೆ. ಓಹೋ, ಸಂತಾನದವರು. ಬಂದೇರಿ, ಬಂದೆ. ಬೇಗ ತೆಗಿ, ಬೇಗ. ಅಯ್ಯೋ, ಜಾಕೆಟ್ ಬೇರೆ ಬಂದಿಲ್ಲ, ಬಂದ್ಬಿಟ್ಲಲ್ಲಪ್ಪ, ನನ್ನ ಬಿಟ್ಟು ಕೊಡ್ತಾಳೆ ನಿನ್ನ. ಬಂದೇರಿ, ಬನ್ನಿ 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 ಬನ್ನಿ. ಇಲ್ಲಿ ನಿಮ್ ರಂಕಿಗೆ ಹೊಲಿತಾ ಇದ್ದೆ, ಯಾಕೆ ಬರಕ್ ಹೋದ್ರಿ? ಮಧ್ಯಾಹ್ನ ನಾನೇ ಬರ್ತಿದ್ನಲ್ಲ. ಸಾಕ್ ನಿಲ್ಸೆ. ಅಲ್ಲ, 10 ದಿವಸ ಆಯ್ತಲ್ಲ ರೌಕೆ ಹೊಲಿಯಕ್ ಕೊಟ್ಟು, ಇನ್ನೂ ಹೊಲಿದಲ್ಲ ಇದೆಯಲ್ಲ, ಯಾಕೆ ನನ್ ಹತ್ರನೇ ಸರ್ಸ ಇರ್ಬೇಕು ಅಂತಿದ್ಯಾ ಏನು? ಸಂತಾನಮ್ನವ್ರೆ, ನಿಮ್ ಗುಣ ನನಗ್ ಗೊತ್ತಿಲ್ವೇ? ನೀನ್ ವಯ್ಯಾರ ಸಾಕು, ಮೊದಲು ರೌಕೆ ಕೊಡೋದ್ ಕಲಿ. ರೀ, ನಾನು ತಂದ್ಕೊಡ್ತೀನ್ರಿ. ಅದೆಲ್ಲ ಆಗೋದಿಲ್ಲ ರಾಜಿ, ಇವತ್ತಿನ ರೌಕೆ ಹೊಲ್ಕೊಡೋವರೆಗೂ ನಾನು ಈ ಜಾಗ ಬಿಟ್ಟು ಕದ್ಲೋದಿಲ್ಲ. ಅಂದ ಹೇಗೆ ರಾಜಿ, ನಿನ್ ಗಂಡ ಏನ್ ಮಾಡ್ಕೊಂಡಿದ್ದಾನೆ? ಯಾಕಂತ ನಮ್ಮ ಸುಮ್ಮನೆ ಹೊಟ್ಟೆ ಉರಿಸ್ತೀರಿ? ಆ ಕಮ್ಮಂಗಿ ದಿನಕ್ಕೊಂದು ಕಸಬ್ ಮಾಡಕ್ ಹೋಗುತ್ತೆ, ಯಾವ್ದು ಕೈ ಹತ್ತಲ್ಲ. ಅಂಥವೆಲ್ಲ ಮಾತಕ್ ಜಗ್ಗೋದಿಲ್ಲ ಕಣೆ, ಗುದ್ದಿದ್ರೆ ಬುದ್ಧಿ ಬರುತ್ತೆ. ಗುದ್ದು ಅನ್ನೋದು ಜ್ಞಾಪಕ ಬಂತು. ಆ ಇಜ್ರಗಡೆ ಈರಮ್ಮನಿಗೆ ಅವತ್ತು ಅಷ್ಟು ಬುದ್ಧಿ ಹೇಳಿದ್ರಲ್ಲ ನೀವು, ಮೊನ್ನೆ ಮತ್ತೆ ನಿಮ್ಮ ಮಾತೆ ಆಡ್ತಿದ್ದಾಳಂತೆ. ಯಾರು? ಈರಮ್ಮನೆ. ನನ್ನ ಮಾತೆ ಏನಂದ್ಲಂತೆ? ಅಯ್ಯೋ ಹೋಗ್ಲಿ ಬಿಡಿ, ನನಗೆ ಯಾಕೆ? ನೀನ್ ಹೇಳದ್ಲು ಅಂತ ಹೇಳಲ್ಲ, ಹೇಳಿ ರಜಿ. ನಿಮಗೀಗ ಪುನಃ 5 ತಿಂಗಳು ಅಂತ ಇವರೆಲ್ಲ ಹೇಳ್ಕೊಂಡು ತಿರುಗ್ತಿದ್ದಾಳೆ. ಏನು? ಪುನಃ ನನ್ಗೆ 5 ತಿಂಗಳು ಅಂತ ಹೇಳ್ಕೊಂಡು ತಿರುಗ್ತಿದ್ದಾಳೆ? ತಡಿಯೊಳಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಅಬ್ಬಾ, ಸದ್ಯ ಏನಿದು? ರಾಜಿ, ಕೋಪ ಮಾಡ್ಕೋಬೇಡ ಕಣೆ, ಏನ್ ನಡೀತು ಅಂತ ನಾನು ಹೇಳ್ತೀನಿ, ನೀನ್ ಹಾಗೆ ನೋಡ್ಬೇಡ ಕಣೆ, ನನಗೆ ಹೆದರಿಕೆ ಆಗುತ್ತೆ. ರಾಜಿ 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 ರಾಜಿ, ನನ್ನ ಮಾತು ಕೇಳುತ್ತೆ. ಲೇ ರಾಜಿ ರಾಜಿ ರಾಜಿ, ಏನ್ ಮಾಡ್ತಾವ ಗೊತ್ತಿಲ್ವಲ್ಲಪ್ಪ ಈಗ. ಕಾಫಿನಾ? ರಾಜಿ, ರಾಜಿ, ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ದೇವ್ರು. ಲೇ, ಅವನಂತೂ ಈ ದೀಪ ಕಿತ್ಕೊಂಡೋದ, ನೀನ್ ಯಾಕೆ ಆ ದೀಪ ಉರಿಸ್ತಾ ಇದೀಯಾ? ಅದರಲ್ಲೂ ಸೀಮೆ ಎಣ್ಣೆ ಸಿಗದೆ ಇರೋ ಕಾಲದಲ್ಲಿ. ನಿನಗೇನ್ ಗೊತ್ತು, ನಾನ್ ತಾನೇ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂಡ್ಬರೋದು. ಲೇ ರಾಜೇ ರಾಜೇ, 12 ಗಂಟೆ ಆಯ್ತು ಕಣೆ, ಬಾರೆ. ಕಂಟಿ, ಸುಮ್ನೆ ನನ್ ಗೋಳ್ ಬಿಕ್ಕೋಬೇಡ, ಬಿತ್ಕೋ. ಲೇ, ಒಬ್ಬನೇ ಮಲ್ಕೋಬೇಕು ಕಣೆ, ಹೆದರಿಕೆ ಆಗುತ್ತೆ, ಜೊತೆಗ್ ಬಾರೆ. ಹೊಟ್ಟೆ ಹಿಟ್ಟಿಲ್ಲ, ಬಿಟ್ಟಿ ನಾಟಕಕ್ಕೆ ಬಾ ಅನ್ನಂತೆ. ಹಬ್ಬದ ಬಟ್ಟೆ ಎಲ್ಲ ಮುಗಿಸ್ಬೇಕಲ್ಲಪ್ಪ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನೀನೇನಂದ್ರೆ ಹೊಸ ಮದುವೆ ಗಂಡಿನ ಹಾಗೆ ರಾಗ ಹೇಳ್ತಾ ಇದೆಯಲ್ಲ, ಸುಮ್ಮನೆ ಬಿತ್ಕೋ. ಬಿತ್ಕೋತೀನಿ ಬಿತ್ಕೋತೀನಿ, ನೀನೇನು ಕೋಪ ಮಾಡ್ಕೋಬೇಡ.
ಕಂಠಿ ಕಂಠಿ, ಮನೆ ಬಾಡಿಗೆ ಬಾಪ್ತು 40 ರೂಪಾಯಿ ಕೊಡ್ಬೇಕಲ್ಲ. ನಾಳೆ ಬರ್ತನಲ್ಲ ಯಮಧರ್ಮ, ಏನ್ ಮಾಡೋದು? ಉಳುವವನಿಗೆ ಭೂಮಿ, ಹಾಗೆ ಇರುವವನಿಗೆ ಮನೆ. ಏನು ಮಾಡ್ಕೊತೇವ ಮಾಡ್ಕೊಳ್ಳಲೇ ಅನ್ನೋದು. ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ಕದ ಮೇಲೆ ದುಡ್ಡು ಬಿಸಾಕಿದ್ರಾಯ್ತು. ಬಿಸಾಕ್ತೀಯ ಹೊಲಿ ಹೊಲಿ ಹೊಲಿ, ನೀವು ಹೊಲಿತಾನೇ ಇರು ಬೆಳಗ್ಗೆ ತನಕ. ನಾನು ವಿಲಿ 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 ಅಂತ ಒದ್ದಾಡ್ತಾನೆ ಇರ್ತೀನಿ. ಕಂಠಿ, ರಾಜಿ, ಹೊಲಿಯೋಗ್ ಬೇಜಾರು. ಬೇಜಾರು ಅಂತ ಅಲ್ಲೇ ಕೂತಿದೀಯಲ್ಲ, ಹತ್ರ ಬಾ. ಮತ್ತೆ ಬಟ್ಟೆ? ಅಯ್ಯೋ, ಬಟ್ಟೆ ನಾಳೆ ಹೊಲದ್ರಾಯ್ತು. ಆ ಮೆಷಿನ್ ಸ್ವಲ್ಪ ರೆಸ್ಟ್ ಕೊಡು, ಬಾ. ಬಟ್ಟೆ ಕೊಡದೆ ಇದ್ರೆ ನಾಳೆ ಏನ್ ಮಾಡ್ತೀಯ ಹಿಟ್ಟಿಗೆ? ನಾಳೆ ತಾನೇ ಹಿಟ್ಟು ಯೋಚನೆ, ಇವಾಗಿನ ಯೋಚನೆ ಮಾಡೋಣ ಬಾ. ಅಯ್ಯೋ ರಾಜಿ, ರಾಜಿ ಜಾಗನೇ ಇಲ್ವಲ್ಲ, ಒತ್ತೆ. ಅಯ್ಯೋ, ನನಗೆ ಜಾಗ ಇಲ್ಲ, ಒತ್ಕೋ. ಅಯ್ಯೋ ರಾಜಿ, ಒತ್ತೆ ಒತ್ತೆ ಒತ್ತೆ. ನಾನು ಎಷ್ಟು ಸತಿ ಹೇಳಿಲ್ಲ, ನನ್ನ ಮಾತೆಲ್ಲಿ ಕೇಳ್ತೀನಿ ನೀನು? ಬರ್ತಾ 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 ಆನೆ ಮರಿ ಆಗ್ತಾ ಇದೆಯಲ್ಲ, ಮಂಚದಲ್ಲಿ ಜಾಗನೇ ಸಾಕಾಗಿಲ್ವೇ? ನೀನೇನು ಮಹಾ ಸಣ್ಣಗಿರೋದು, ದಿವಸ ಅಡ್ಡಡ್ಡ ಗಿಟ್ ಒಳ್ಳೆ ಇಡ್ಲಿ ಆದಂಗ ಆಗ್ತಿದೀಯಾ? ನನ್ನ ಇಡ್ಲಿ ಅಂತ್ಯ? ಲೇ ಆನೆ ಮರಿ, ಇಡ್ಲಿ, ಲೇ ಆನೆ ಮರಿ, ಇಡ್ಲಿ. ರಾಜಿ 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 ರಾಜಿ, ನನಗೂ ನಿನಗೂ ಯಾಕೆ ಪಂಚಾಯ್ತಿ? ನೋಡು, ನಮ್ಮ ಇಷ್ಟ ಬಂದ ಹಾಗೆ ಇಬ್ರು ನೆಲದ ಮೇಲೆ ಮಲ್ಕೊಂಬೋಣ. ನಾಳೆನೆ ಮಂಚ ಮಾರಿ ಮನೆ ಬಾಡಿಗೆ ಕೊಟ್ಬೋಣ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಕ್ಕಿದ ಮೇಲೆ 3 ಜನಕ್ಕಾಗೋ ಮಂಚ ತರ್ತೀನಿ. 3 ಜನ? ರಾಜಿ, ಕಂಟಿ, ಕಂಟಿ ಮರಿ. ಓವಾಯಿ ಓವಾಯಿ ಓವಾಯಿ. ನಿನಗೆ ನಿನಗೆ ನನಗೆ ಏನು? ನಿನಗೆ ಏನು? ಏನು ನಿನಗೆ? ಕಾಸಿನ ಸರ, ನೆಕ್ಲೇಸು, ಇದೇನಿದು ಮಾಂಗಲ್ಯದ ಸರ. ಓನೆ ಉಂಗ್ರ ಹೊಸ್ತಾಗಿ ಮಾಡಿದ್ದೆ. ರೇಷ್ಮೆ ಸೀರೆ ಚೆನ್ನಾಗಿದೆ ಚೆನ್ನಾಗಿದೆ ರೀ. ಎಲ್ಲ ಎಷ್ಟು ಬರ್ತೀರಿ? ಒಂದು 10,000 ರೂಪಾಯಿವರೆಗೂ ಆಯ್ತು ಕಣೆ. 10,000 ರೂಪಾಯಿ? ತುಂಬಾ ಡಿಕವಾಗಿದೆ ರೀ. ನೀವು ತುಂಬಾ ಪುಣ್ಯವಂತರು ಅಲ್ರಿ. ಈ ಲಾಟರಿ ಬಂತೇನ್ರಿ? ಎಲ್ಲ ಮಾದೇಶ್ವರಂದಯ್ಯ. ನಮ್ಮ ಯಜಮಾನ್ರು ಮಾದೇಶ್ವರನೇ ನಂಬಿ 1 ಮಂಡಲ ಕಟ್ಬಿಟ್ಟ ಪೂಜೆ ಮಾಡಿದ್ರು ನೋಡು. ವ್ಯಾಪಾರ ಹಾಲುಕ್ಕದಾಗುಕ್ತು. ಮಾದೇಶ್ವರನೇ ಸಂತಾನಮ್ಮ, ನಮಗೂ ಬಡತನ ಅನ್ನೋದು ಕಿತ್ಕೊಂಡು ತಿಂತಾ ಇದೆ. ನಾವು ಮಾದೇಶ್ವರನ್ ಪೂಜೆ ಮಾಡಿದ್ರೆ ನಮಗೂ ಅನುಕೂಲವಾಗುತ್ತಾ? ಇದೇನೇ ಹೀಗಂತೀಯ? ಮಾದೇಶ್ವರ ಅಂದ್ರೆ ಮನಸ್ಸಲ್ಲಿದ್ದು ಕೈ ಮೇಲೆ ಬಂದ ಹಾಗೆ. ಬೇಕಾದ್ರೆ ನಾಳೆಯಿಂದ ನೀನು ವ್ರತ ಹಿಡಿ. ಹೇಗ್ ಮಾಡೋದು ಅಂತ ನಾನ್ ಹೇಳ್ಕೊಡ್ತೀನಿ. ಯಾಕೆ ಸುಮ್ನೆ ನಿಂತ್ಬಿಟ್ಟೆ? ಮೊದ್ಲು ರೌಕೆ ಅಳತೆ ತಗೋ, ಹೊತ್ತಾಯ್ತು ಹೋಗ್ಬೇಕು. ನೋಡು, ಈ ಸ್ವಲ್ಪ ಉದ್ದ ಕಮ್ಮಿ ಇಟ್ಬಿಡಮ್ಮ. ಇದು ಉದ್ದ ಕಮ್ಮಿ ಇಟ್ಬಿಡು. ಅದಾ ಇಷ್ಟು? ಅಯ್ಯೋ, ಇಷ್ಟೇ ಇರ್ಲಿ ಕಣೆ. ನಾನ್ ಬರ್ತೀನಿ. ನನಗೆ ನೋಡು, ಮರ್ತ್ಬಿಡ್ಬೇಡ, ಬೇಗ ಕೊಡ್ತೀನಿ. ಹೋದ್ರೇನೆ? ಹೋದ್ರ ರೀ? ಏನು ಅಂದ್ರೆ? ಏನಪ್ಪ ಇದು ತಾಜಾ? ಕೂತ್ಕೊಳ್ಳಿ ಅಂದ್ರೆ ಸಡನ್ ಮರ್ಯಾದೆ. ಏನೇ ವಿಷಯ? ಮತ್ತೆ ಇಲ್ಲಿ ನೋಡಿ, ಮಲೆ ಮಾದೇಶ್ವರನ್ನ ವ್ರತ ಹಿಡಿದು ಪೂಜಿಸಿದ್ರೆ ನನ್ ಬಡತನ್ನೆಲ್ಲ ನಾಶವಾಗಿ ಹೋಗುತ್ತಂತೆ. ಈ ಸಂತಾನಮ್ನ ಯಜಮಾನರು ವ್ರತ ಮಾಡಿದ್ರಂತೆ, ತುಂಬಾ ಲಾಭವಂತೆ. ರೀ 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 ರೀ, ನಾಳೆಯಿಂದ ನೀವು ವ್ರತ ಪ್ರಾರಂಭಿಸ್ಬಿಡ್ರಿ. ಏನೋ ವ್ರತಾನೆ? ನಾನೇ ದಿನಕ್ಕೆ ಕೆಲವು ಸಲ ತಣ್ಣೀರು ಸ್ನಾನ, ಅದು ಈ ಚಳಿಗಾಲದಲ್ಲಿ. ರಾಜಿ ರಾಜಿ, ಬೇಸಿಗೆ ಕಾಲದಲ್ಲಿ ಇಟ್ಕೊಳ್ಳ ಕಣೆ. ಅದೆಲ್ಲ ಆಗೋಲ್ಲ, ನಾಳೆಯಿಂದಲೇ ವ್ರತ. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಮಾಡೋದು? ಬಾವಿ ನೀರು, ತಣ್ಣೀರು ಸ್ನಾನ. ಮಹದೇಶ್ವರ 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 ಏನ್ರಿ ನಿಂತಿದ್ದೀರಲ್ಲ? ದೀಪ ಹಚ್ಚು. ದೀಪ ಹಚ್ಚು ಅಂತಂದ್ರೆ ಏನು? ಚಳಿ ಕಡೆ ಚಳಿ ಕಡೆ. ಒಳ್ಳೆ ಮನುಷ್ಯನ ಹಚ್ಚು, ಬೇಗ ನಮಗ್ ದುಡ್ಡು ಸಿಕ್ಲಿ.
ಚಳಿ ಮಹದೇಶ್ವರ ಚಳಿ ಮಹದೇಶ್ವರ ಚಳಿ ಮಹದೇಶ್ವರ ಚಳಿ ಮಹದೇಶ್ವರ ಚಳಿ ಮಹದೇಶ್ವರ 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 ಪಾ ಮಹದೇಶ್ವರ ಬೇಕರ್ನೆ ತೋರ್ಸಪ್ಪ ಇವಳ ಕಾಟ ನನ್ನ ಕೈಲಿ ತಡೆಯಕ್ಕಾಗಲ್ಲಪ್ಪ ಲೇ ಇನ್ನು 2 ದಿವಸನೇ ವ್ರತ ಇನ್ನು 20 ದಿವಸ ಇದೆ ಅಷ್ಟೇ ರೀ ಏನ್ ಮಹಾ 20 ದಿವಸ ಅಂತಲ್ಲಪ್ಪ ಭಕ್ತಿಯಿಂದ ಕೇಳ್ಕೊಡ್ರಿ ಸರಿ ಕಣೆ ಚಳಿ ಮಹದೇಶ್ವರ ಚಳಿ ಮಹದೇಶ್ವರ ರಾಜೇ 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 ಶಿವು ಕಣ್ಣುರಿತಾ ಇರಲ್ಲ ರಾಜೇ ಎಲ್ಲ ಪಾದ್ಲೇಳು ರಾಜೇ ಬಿಟ್ಟು ರಾಜೇ ರಾಜೇ ಬಿಂದಿಗೆ ಒಳಗೆ ಬಿದ್ದಾಯ್ತು ಕಣೆ ಪಾತಾಳ ಗಡಿ ತಗೊಂಡು ಬಾ ಬೇಗ ಬಾರೇ ಏನ್ ಅವಸರವಾಗಿತ್ತು ಅಂತ ಅಷ್ಟೊಂದು ಕಣ್ಣುರಿತಾ ಇದೆ ಬೇಗ ತೆಗಿ ನೀರ್ ತೆಗಿ ಅಯ್ಯೋ ಮಹದೇಶ್ವರ ಮಹದೇಶ್ವರ ಕಣ್ಣುರಿ ಮಹದೇಶ್ವರ ಕಣ್ಣುರಿ ಮಹದೇಶ್ವರ 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 ತೆಗೆದೇನೆ ಕಣ್ಣುರಿ ಕಣ್ಣುರಿ ಮಹದೇಶ್ವರ 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 ಲೇ ಕಣ್ಣುರಿತಾ ಇದೆ ಕಣೆ ಬೇಗ ತೆಗೆ ನೀರು ಸಿಕ್ಕಾಕೊಂಡಿದೆ ಇರೋ ಸ್ವಲ್ಪ ಅವಸರ ಪಡ್ಬೇಡ ಬಂದ್ಬಿಡುತ್ತೆ ಗಂಟೆ ಗಂಟು ಗಂಟು ಮಹದೇಶ್ವರ ಮಹದೇಶ್ವರ ರಾಜೇ ನೀನೇ ತೆಗಿ ಭಯವಾಗುತ್ತೆ ನೀನೇ ತೆಗಿ ನಾನೇ ತೆಗಿಲ್ಲ ರಾಜೇ ವಜ್ರದ ನೆಕ್ಲೇಸ್ ದಯೆ ತೋರು ಕರುಣಾಳು ಮಾದೇಶ್ವರ ದಯೆ ತೋರು ಕರುಣಾಳು ಮಾದೇಶ್ವರ ಹೊರೆಯೋ ಶಶಿಶೇಖರ ದಯೆ ತೋರು ಕರುಣಾಳು ಮಾದೇಶ್ವರ
ನಾಗಮ್ಮನವ್ರೆ, ನನ್ ದೊಡ್ಡ ಜವಾಬ್ದಾರಿ ತಪ್ಪಿಸ್ರಿ. ನಾನ್ ಬಡವ, ನನ್ ಕೈಲಾದ ಮಟ್ಕು ಖರ್ಚು ಮಾಡಿ ಮದುವೆ ಮಾಡ್ಕೊಡ್ತೀನಿ. ನೀವೇನ್ ಹೆದರಬೇಡಿ, ನನಗೆ ಬೇಕಾದ ಹುಡುಗಿ ಎರಡೂ ಕಡೆ ಖರ್ಚಾಕಿ ನಾನೇ ಮದುವೆ ನಡೆಸ್ತೀನಿ. ಎಲ್ಲ ಮಹದೇಶ್ವರ ಸ್ವಾಮಿ ಇಚ್ಛೆ ಶುಭ ಶೀಘ್ರಂ ನೆರವೇರಿಸಿಬಿಡಿ. ನೀವ್ ಹೇಳಿದ ಮೇಲೆ ಮುಗಿದು ಹೋಯ್ತು. ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಅಲ್ಲಮ್ಮ, ರತ್ನನಂತ ಹುಡುಗಿಗೆ ಮೋಸ ಮಾಡೋದಕ್ಕೆ ಮನಸ್ಸಾದ್ರೂ ಹೇಗಮ್ಮ ಬರುತ್ತೆ? ಈ ಮದುವೆಗೆ ನಾನು ಖಂಡಿತ ಒಪ್ಪಲ್ಲ. ಆಗ್ಲೇಬೇಕು, ಈ ಮದುವೆ ಮಾಡೇ ಮಾಡ್ತೀನಿ. ಅಮ್ಮ ಅಮ್ಮ ಅಮ್ಮ, ಸುಮ್ಮನೆ ಹಠ ಮಾಡ್ಬೇಡಮ್ಮ. ರತ್ನನ್ನ ಅಗ್ನಿಸಾಕ್ಷಿ ಕೈ ಹಿಡಿದು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚ ರಾಮಿ ಅಂತ ಮಾತು ಕೊಟ್ಟಿದ್ದೀನಿ. ಅವಳಿಗೆ ಯಾವತ್ತೂ ಅನ್ಯಾಯ ಮಾಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಸುಮ್ಮನೆ ಹಠ ಮಾಡ್ಬೇಡಮ್ಮ. ನೀನು ಆ ಬಂದಿ ಸುಖಕ್ಕೋಸ್ಕರ ನನ್ನ ವಂಶನೇ ಹಾಳು ಮಾಡ್ಕೋಬೇಕು ಅಂತ ಇದೆಯೇನೋ? ನಿನ್ನ ಜಾತಕದಲ್ಲಿ ಮಕ್ಕಳಾಗೋ ಫಲ ಇದೆ. ನಂಜುಂಡ ಇರೋರ್ ಮಗಳನ್ನ ನೀನು ಮದುವೆ ಆಗ್ಲೇಬೇಕು. ಅಮ್ಮ, ನಿನಗೆ ಮನೆ ಯಜಮಾನ್ಕಿಗೆ ತಾನ ಕೊಟ್ಟಿದ್ದೆ ತಪ್ಪಾಯ್ತು ನೋಡು. ನಿಧಾನಕ್ಕೆ ಯೋಚನೆ ಮಾಡಮ್ಮ. ನಿನಗೂ ಒಬ್ಳು ಮಗಳಿದ್ದು, ಅವಳಿಗೂ ಇದೇ ತರ ಪರಿಸ್ಥಿತಿ ಬಂದಿದ್ರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗ್ತಿರ್ಲಿಲ್ಲ? ಹಾಗೆ ಅವ್ರ ಮನೆಯವ್ರಿಗೂ ನೋವಾಗೋದಿಲ್ವೇನು? ರತ್ನನ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೇಡ. ಛೆ, ಮದುವೆ ಮಾಡ್ಕೊಂಡು ಮನೆ ತುಂಬಿಸ್ಕೊಳ್ಳುವಾಗ ಭಾಗ್ಯಲಕ್ಷ್ಮಿ ಮನೆ ತುಂಬಿಸ್ಕೊಂಡೆ. ಈಗ ಯಾಕೆ ಅವಳ ಮೇಲೆ ವಿಷಯ ಕರ್ತಾ ಇದೆಯಾ ನೀನು? ನಿನ್ನ ಮಾತಂತೆ ನಡೆಯೋದಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ. ಅಯ್ಯೋ ಪಾಪಿ, ಹೆತ್ತ ತಾಯಿಗೆ ಬುದ್ಧಿ ಹೇಳೋಷ್ಟು ಗಂಡಸ್ತರ ಬಂದ್ಬಿಟ್ಟಾಗ ನನಗೆ. ನೀನ್ ಗಟ್ಟಿಯಾಗಿ ಕಿತ್ಕೊಂಡ್ರೆ ನಾನು ಅದಕ್ಕೆ ಗಟ್ಟಿಯಾಗಿ ಕಿತ್ಕೊಂಬಲ್ಲೆ. ನಾನು ಯಾರಿಗೂ ಹೆದರಲ್ಲ. ನೀನ್ ಯಾರಿಗೂ ಹೆದರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ ಕಣ್ಣು ಮುಂದೆ ಇದ್ರೆ ತಾನೇ ಇವೆಲ್ಲ ಕಷ್ಟ. ನಾವೆಲ್ಲರೂ ದೇಶಾಂತರ ಹೊರಟೋಗ್ತೀವಿ, ಸಮಾಧಾನವಾಗಿರು. ನೀನು ದೇಶಾಂತರ ಹೊರಡೋದಕ್ಕೆ ಮೊದಲೇ ನಿನ್ ಕಣ್ಣು ಮುಂದೆ ನೇರ ಹಾಕೊಂಡು ನಾನು ಇಲ್ಲ ಪ್ರಾಣ ಬಿಟ್ಬಿಡ್ತೀನಿ. ಯಾಕೆ ಹಾಕೋತ್ಯಾ? ಇದೇನ್ ಸಂಸಾರನ ಇಲ್ಲ ಸಂತೆ ಕೆಟ್ಟೋಯ್ತಾ? ಸ್ಪಷ್ಟವಾಗಿ ಹೇಳ್ತೀನಿ ಕೇಳಮ್ಮ, ಇನ್ನೊಂದು ಮದುವೆ ಮಾಡ್ಕೊಳಕ್ ನನ್ನಿಂದ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಸಾಧ್ಯವಿಲ್ಲ. ಇಲ್ಲ ಪ್ರಕಾಶು, ಪ್ರಕಾಶು, ನಿನಗೇನೆ ಹೇಳ್ತಾ ಇರೋದು? ಯಾರು ನನ್ನ ಮಾತು? ಅಯ್ಯೋ ಅದಕ್ಕೆ ಎಲ್ಲ ನಿನ್ನಿಂದ ಬಂದಿರೋದು. ತಾಯಿ ಮಗನಿಗೆ ಗಂಡ ಆಗ್ಬಿಡ್ತಾಳೆ. ಎಲ್ಲದಕ್ಕೆ ಹೇಳ್ದೆ ನಮ್ಮ ಮನೆಗೆ ನೀನು. ಅಲ್ಲ ತಾಯಿ, ನಿನ್ನ ಮಗನಿಂದ ತೊಲಗು, ಹೊರಗೆ ಹೋಗು. ಹಾಲು ತಗೊಳ್ಳಿ. ಬೇಡ. ಸ್ವಲ್ಪ ತಗೊಳ್ಳಿ. ಬೇಡ ಅಂದ್ರೆ ಬೇಡ ರತ್ನ. ನೋಡಿ, ನಂದೊಂದು ಮಾತು. ಏನದು? ಬುಟ್ಟಾಟಿಕೆ ಅಂತ ತಿಳ್ಕೊಬೇಡಿ. ಏನದು ಹೇಳು ರತ್ನ. ಆ ಮಾದೇಶ್ವರನ್ಗೆ ನನ್ ಮೇಲೆ ದಯ ಇಲ್ಲ ಅಂತ ಕಾಣುತ್ತೆ. ಅದಕ್ಕೋಸ್ಕರ ನೀವ್ಯಾಕೆ ಮನಸ್ಸಿಗೆ ಬೇಜಾರು ಮಾಡ್ಕೋತೀರಾ? ಅತ್ತೆಯವ್ರು ಹೇಳ್ದಾಗೆ ನೀವು ಬೇರೆ ಮದ್ವೆ ಮಾಡ್ಕೊಳ್ಳಿ. ಶುರು ಮಾಡ್ತೀಯಾ? ನೀನು ಶುರು ಮಾಡ್ತೀಯಾ? ಅಮ್ಮ ಇದುವರೆಗೂ ನನ್ನನ್ನು ಗೋಳಿಕೊಂಡಿದ್ದು ಸಾಲದು ಅಂತ ಪುನಃ ನೀನು ಶುರು ಮಾಡ್ತೀನು? ರತ್ನ ರತ್ನ, ಯಾಕೆ ನನ್ನ ಹೃದಯ ನೀವು ಅರ್ಥ ಮಾಡ್ಕೊಳ್ಳೋದಿಲ್ಲ? ನೋಡಿ, ನಮ್ದು ಒಳ್ಳೆ ವಂಶ, ಅದು ಉದ್ಧಾರ ಆಗ್ಬೇಕು ಅಂತ ಅತ್ತೆಯವ್ರು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ? ಏನೂ ತಪ್ಪಿಲ್ಲ. ಅಮ್ಮ ಆಸೆ ಪಡೋದ್ರಲ್ಲಿ ಏನೇನೂ ತಪ್ಪಿಲ್ಲ. ಆದ್ರೆ ನೀನ್ ಯಾಕೆ ಆತರ ಪಡ್ತಾ ಇದೀಯ ರತ್ನ? ನೀನ್ ಯಾಕೆ ಆತರ ಪಡ್ತಾ ಇದೀಯ? ನಾವು ಏನೋ ಒಂದು ವ್ರತ ಹಿಡಿದಿದ್ದೀವಿ. ಆ ವ್ರತ ಮುಗಿಯೋದ್ರಲ್ಲಿ ನಮಗ್ ಮಗು ಆಗ್ಬೋದು. ಆ ಗುರುಗಳ ಅನುಗ್ರಹ ಇದ್ರೆ ನಮಗ್ ಮಗು ಆಗೇ ಆಗತ್ತೆ. ಒಂದ್ ವೇಳೆ ಆಗ್ಲಿಲ್ಲ ಆ ಭಾಗ್ಯ ನಮ್ಗಿಲ್ಲ ಅನ್ಕೊಂಡು ಸುಮ್ಮನೆ ಇದ್ರೆ. ಅದಕ್ಕೋಸ್ಕರ ನಾನು ಹೇಳುದು, ನೀವ್ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಖಂಡಿತ ಖಂಡಿತ ನಮ್ಮ ವಂಶ ಉದ್ಧಾರ ಆಗುತ್ತೆ. ಅತ್ತೆ ಅವ್ರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಾನು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ನನಗೆ ಮಗು ಆಗತ್ತೆ ಅನ್ನೋ ನಂಬಿಕೆ ಯಾರಿಗಿದೆ? ನಂಬಿಕೆ ಯಾರಿಗಿದೆ ಅಂದೆ? ಆ ಮದುವೆ ಮಾಡ್ಕೊಂಡೆ, ಮಗು ಆಗ್ಲಿಲ್ಲ, ಇನ್ನೊಂದು ಮದುವೆ ಮಾಡ್ತಿರಲ್ಲ. ಎಷ್ಟು ಮದುವೆ ಅಂತ ನಾನು ಮಾಡ್ಕೊಳ್ಳಿ? ರತ್ನ ರತ್ನ, ನನ್ನನ್ನು ಯಾಕೆ ನೀನು ಅರ್ಥ ಮಾಡ್ಕೊಳ್ಳೋದಿಲ್ಲ? ನಿನ್ನನ್ನು ಬಿಟ್ಟು ಅನ್ನೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ರತ್ನ, ನನ್ನಿಂದ ಸಾಧ್ಯ ಇಲ್ಲ. ನಾನು ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ನಿಮ್ ಪಕ್ಕದಲ್ಲೇ ಇರ್ತೀನಿ. ಎಲ್ಲಿರ್ತೀಯ ನನ್ನ ಪಕ್ಕದಲ್ಲಿ? ಹೇಗಿರ್ತೀಯ ನನ್ನ ಪಕ್ಕದಲ್ಲಿ? ಬರೋ ನಿನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಏನ್ ಗೊತ್ತು? ಅವಳು ಏನಾದ್ರೂ ನಿನಗೆ ತೊಂದರೆ ಕೊಟ್ರೆ ನನ್ನ ಮನಸ್ಸು ನಿನಗೆ ಗೊತ್ತು. ನಿನಗೇನಾದ್ರೂ ಕಷ್ಟ ಬಂದ್ರೆ ನನ್ನಿಂದ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂದ್ರೆ ನನಗೇನು ಕಷ್ಟ ಆಗಲ್ಲ, ಖಂಡಿತ ನನ್ಗೇನು ಕಷ್ಟ ಆಗೋದಿಲ್ಲ. ಬರೋಣ ನಾನು ನನ್ನ ತಂಗಿ ತರ ನೋಡ್ಕೋತೀನಿ. ನೀನ್ ನೋಡ್ಕೋತೀಯ, ಆ ನಂಬಿಕೆ ನನಗಿದೆ. ಆದ್ರೆ ಬರೋ ನಿನ್ನ ಅಕ್ಕನ ತರ ನೋಡ್ಕೋತಾಳೆ ಅನ್ನೋ ನಂಬಿಕೆ ಇದೆ. ಅವಳೇನಾದ್ರೂ ನಿನಗೆ ಕಷ್ಟ ಕೊಟ್ರೆ ನನ್ನಿಂದ ಏನೇನು ಅನಾಹುತ ಆಗುತ್ತೋ ನನಗೆ ಗೊತ್ತಿಲ್ಲ. ದಯವಿಟ್ಟು ಹಠ ಹಿಡಿಬೇಡ ರತ್ನ. ಇಲ್ಲ, ನೀವು ಹಠ ಹಿಡಿಬೇಡ್ರಿ. ಇವಳಿಂದ ಈ ಮನೆ ಉದ್ಧಾರ ಆಗ್ಲಿಲ್ಲ, ಈ ವಂಶ ಬೆಳಿಲಿಲ್ಲ ಅಂತ ಊರಲ್ಲಿ ಬೇರೆ ಆಡ್ಕೋಬೇಕೇನು? ಯಾವ ಊರ್ನೋರು? ಊರಿನ ಜನ ಆಡ್ಕೊಂಡ್ರೆ ನನ್ಗೇನು ಯೋಚನೆ ಇಲ್ಲ. ಯಾವ ಜನ ಏನ್ ಆಡ್ಕೊಂಡ್ರು ನನ್ಗೆ ಯೋಚನೆ ಇಲ್ಲ. ಜನಕ್ಕೋಸ್ಕರ ನಾವು ಬದುಕ್ತಾ ಇಲ್ಲ ರತ್ನ. ನಾನು ಬದುಕ್ತಿರೋದು ನಿನಗೋಸ್ಕರ, ನೀನ್ ಬದುಕ್ತಿರೋದು ನನಗೋಸ್ಕರ. ಇದನ್ನ ಮಾತ್ರ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋ.
ಯಾವ ಜನ ಏನ್ ಬೇಕಾದ್ರೂ ಅನ್ಲಿ ರತ್ನ, ನಿನಗ್ ಕೈ ಮುಗಿದ್ ಕೇಳ್ಕೊತೀನಿ, ನನ್ನನ್ನು ಮಾತ್ರ ಬಲತ ಮಾಡಬೇಡ. ಅಷ್ಟು ದೊಡ್ಡ ಮಾತಾಡ್ಬೇಡಿ ನೀವು. ನೋಡಿ, ಇದುವರೆಗೂ ನಾನು ನಿಮ್ಮನ್ನೇನು ಕೇಳಿಲ್ಲ. ನಂದು ಇದೊಂದು ಮಾತು, ದಯವಿಟ್ಟು ಇದೊಂದು ಮಾತನಾಡಿಸ್ಕೊಡಿ. ನಿಮ್ ಕಾಲಕ್ಕೆ ರತ್ನ ರತ್ನ ರತ್ನ, ನಮ್ಮ ವಂಶ ಬೆಳಿಬೇಕಾನೆ, ನಮ್ಮ ವಂಶ ಬೆಳಿಬೇಕಾನೆ. ಸ್ಪಷ್ಟವಾಗಿ ಹೇಳ್ತೀನಿ ಕೇಳು, ಅದು ಬೆಳಿಬೇಕಾದ್ರೆ ನಿನ್ನಿಂದಲೇ ಬೆಳಿಬೇಕು, ಬೇರೆ ಯಾವ ಹೆಣ್ಣಿಂದ ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಯ್ಯೋ, ನೀವ್ ಯಾಕೆ ಇಷ್ಟೊಂದು ಆಟ ಮಾಡ್ತೀರಾ? ದಯವಿಟ್ಟು ನನ್ನ ಮಾತು ಕೇಳಿ ನೀವು. ರತ್ನ ರತ್ನ, ನಾನು ಏನ್ ಮಾಡ್ಲಿ? ನಮ್ಮ ವಂಶ ಬೆಳಿಬೇಕಾನೆ, ಬೆಳೆಯುತ್ತೆ ರತ್ನ. ನಮ್ಮ ದೇಶದಲ್ಲಿ ಅನಾಥ ಮಕ್ಕಳಿಗೆ ಏನೂ ಕೊರತೆ ಇಲ್ಲ. ಯಾವ್ದಾದ್ರು ಅನಾಥಾಶ್ರಮಕ್ಕೆ ಹೋಗೋಣ, ಯಾವ್ದಾದ್ರು ಒಂದು ಚೆನ್ನಾಗಿರೋ ಮಗುನ ದತ್ತು ತಗೊಳ್ಳೋಣ, ತಗೊಂಡು ಬಂದು ಸಾಕೋಣ, ಚಿಕ್ಕವನ್ನ ದೊಡ್ಡವನಾಗಿ ಮಾಡೋಣ, ವಿದ್ಯಾವಂತನಾಗಿ ಮಾಡೋಣ. ಅವ್ನು ನಮ್ಮ ವಂಶೋದ್ಧಾರಕನೂ ಆಗ್ತಾನೆ, ನಮ್ಮ ಅಮ್ಮನ ಆಸೆನೂ ನೆರವೇರುತ್ತೆ, ನನ್ನ ಮನಸ್ಸಿಗೂ ಶಾಂತಿ ಸಿಗುತ್ತೆ. ಒಪ್ಕೊಳ್ಳೋಣ. ಇಲ್ಲ, ಇದು ಮಾತ್ರ ಖಂಡಿತ ಆಗೋದಿಲ್ಲ. ನೋಡಿ, ನಿಮ್ಮಿಂದನೇ ನಮ್ಮ ವಂಶ ಬೆಳಿಬೇಕು, ನಿಮ್ ರಕ್ತದಲ್ಲೇ ಮಗು ಹುಟ್ಟಬೇಕು. ಯಾವುದೋ ಮಗು ತಗೊಂಡ್ ಬಂದು ನನ್ ಮಗು ಅಂತ ನಾನು ಸಾಕೋದಿಲ್ಲ, ಖಂಡಿತ ಸಾಕೋದಿಲ್ಲ. ನೋಡಿ, ದಯವಿಟ್ಟು ಎರಡನೇ ಮದುವೆಗೆ ಒಪ್ಕೊಳ್ಳಿ, ದಯವಿಟ್ಟು ಎರಡನೇ ಮದುವೆಗೆ ಒಪ್ಕೊಳ್ಳಿ. ಬುದ್ಧಿ ಕಟ್ಟಿದೆ. ಇಲ್ಲ, ಈ ಪ್ರಪಂಚದಲ್ಲಿ ನಾನೊಬ್ಳೆ ಬಂಚೆ ಅಲ್ಲ. ನನ್ನೊಬ್ಳ ಅನ್ನ ಬಟ್ಟೆಗೋಸ್ಕರ ನಿಮ್ ಬಾಳ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ನೋಡಿ, ಅತ್ತೆಯವ್ರ ಬುದ್ಧಿ ನಿಮ್ಗೆ ಚೆನ್ನಾಗಿ ಗೊತ್ತೇ ಇದೆ. ಇದರಿಂದ ಅವ್ರಿಗೇನಾದ್ರು ಅನಾಹುತ ಆದ್ರೆ ಆ ಪಾಪ ನನ್ನ ತಲೆ ಮೇಲೆ ಬೀಳುತ್ತೆ. ನೋಡಿ, ದಯವಿಟ್ಟು ನಂದು ಇದೊಂದು ಮಾತು ನಡೆಸ್ಕೊಡಿ. ನೀವಿ ನನ್ನ ಮದ್ವೆಗೆ ಒಪ್ಕೊಳ್ಳಿ ಅಂದ್ರೆ ನನ್ನ ಮದ್ವೆಗೆ ನೀವು ಒಪ್ಕೊಳ್ಳಿ. ಅಯ್ಯೋ, ನಾನು ಏನ್ ಮಾಡ್ಲಿ? ರತ್ನ ರತ್ನ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ತಾಯಿ, ಮುಹೂರ್ತ ಮೀರವುತ್ತೆ, ಜಾಗೃತಿಯಾಗಿ ಹೆಣ್ಣನ್ನು ಕರೆಸಿ. ನಂಜುಂಡಯ್ಯವರೇ, ಇನ್ಯಾಕೆ ತಡ? ಹೆಣ್ಣನ್ನು ಕರೆಸಿ. ಆಗ್ಲಿ ತಾಯಿ, ಕರೀತೀನಿ. ಜಯ, ನಿಶ್ಚಿತಾರ್ಥ ನೀನೇ ನಿಂತು ನಡೆಸ್ತಾ ಇದೆಯಲ್ಲ ತಾಯಿ, ಎಷ್ಟು ವಿಶಾಲವಾದ ಮನ್ಸಮ್ಮ ನಿಂದು. ಅಳ್ತಾ ಮೂಲೆಯಲ್ಲಿ ಕೂತ್ಕೊಂಡ್ರೆ ಏನ್ ಪ್ರಯೋಜನ ಅಪ್ಪಾಜಿ? ನಾಳೆ ನಿಮ್ಮಿಂದ ನಿಷ್ಠುರ ಆಗ್ಬೇಕಾಗುತ್ತೆ ಅಷ್ಟೇ. ಅದರಿಂದ ನನಗ್ ತಾನೇ ತೊಂದ್ರೆ. ಬನ್ನಿ, ಜೈನ್ ಕರ್ಕೊಂಡು ಬರೋಣ. ಶಾಸ್ತ್ರಿಗಳೇ, ನಿಮ್ ಉಪಕಾರ ಎಂದಿಗೂ ಮರೆಯಲ್ಲ. ಆ ಮಹದೇಶ್ವರನ ದಯದಿಂದ ಇವಳಿಗೊಂದು ಮಗು ಆಗ್ಬಿಟ್ರೆ ನನಗಷ್ಟೇ ಸಾಕು. ಏನಿದು ವಯ್ಯರ? ಹೇಳಿ, ನನ್ನ ಬಾಳ ಕಳಿಬೇಡ. ಹೇಳ ಮೇಲೆ. ಅಯ್ಯೋ ರತ್ನವ್ರು, ಏನಾಯ್ತು? ಆಗಮ್ನವ್ರೆ, ನೋಡಿ ಸ್ವಲ್ಪ ನೀರ್ ತಗೊಂಬಮ್ಮ ಲೋಟ. ರತ್ನ, ಮಾತಾಡೆ, ಹೇಳ ಮೇಲೆ. ಅಪ್ಪಾಜಿ, ನಾಗಮ್ಮನವ್ರೆ, ನಿಮ್ ಸೊಸೆ 3 ತಿಂಗಳ ಗರ್ಭಿಣಿ ಅಂತೆ. 3 ತಿಂಗಳ ಗರ್ಭಿಣಿನೇ? ಮಹದೇಶ್ವರ, ಏನ್ರಿ ಲೊಟ್ ಕೊಡ್ತಾ ಇದ್ದೀರಿ? 3 ತಿಂಗಳ ಗರ್ಭಿಣಿ ಅಂತ ಗೊತ್ತಿಲ್ವೇನ್ರಿ? ಯಾರಿಗ್ರಿ ಗೊತ್ತು? ಅವಳ ದೇಹದ ಪರಿಸ್ಥಿತಿನೇ ಒಂಥರ. ಮದುವೆ ಆಗಿದ್ದೇನ್ರಿ ಗಟ್ಟಿ? ಏನ್ರಿ ಗತಿ? ಇಬ್ರು ಹೆಂಡ್ರನ್ನ ಆಳೋ ಶಕ್ತಿ ನನ್ನ ಮಗನಿಗಿಲ್ಲ ಅಂತ ತಿಳ್ಕೊಂಡ್ರನ್ರಿ? ಓಹೋ, ನಿನ್ ಮಗ ಕೃಷ್ಣದೇವರಾಯ ಮಾಡೋದಿಕ್ಕೆ. ಹೋಗ್ರಿ, ನೋಡಿದ್ದೀನಿ. ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಏನ್ರಿ ಬರ ಬಂದ್ಬಿಟ್ಟು ದೊಡ್ಡದಾಗಿ ನೆಟ್ಟತನ ಮಾಡೋದಿಕ್ಕೆ ಬಂದ್ಬಿಟ್ಟು. ತುಂಬಿದ ಗರ್ಭಿಣಿ ಫ್ಯಾನ್ ಹಾಕೊಂಡು ಕೂತಿದೆಯಲ್ಲೇ, ಪರವಾಗಿಲ್ಲ, ಕೂತ್ಕೋ. ಈಗಿನ ಕಾಲದವರಿಗೆ ಫ್ಯಾನು ಫೋನು ಎರಡಿದ್ರೆ ಸಾಕು. ಕುಂಕುಮ ಕೇಸರ ಹಾಲು ಮಾಡ್ಕೊಂಡ್ ಬಂದಿದ್ದೀನಿ. 8 ತಿಂಗಳ ಗರ್ಭಿಣಿ ಬರೇ ಹೊಟ್ಟೆಯಲ್ಲಿದ್ರೆ ಹೇಗೆ? ಕುಡಿದೇ ಇದ್ರೆ ನಾನು ಬಿಡೋದೇ ಇಲ್ಲ. ನಿಮ್ ದಮ್ಮಯ್ಯ, ನನ್ಗೆ ಹಶ್ವೇ ಇಲ್ಲ ಅತ್ತೆ. ನೀನು ಕುಡಿದೇ ಇದ್ರೆ 2 ಕೊಡ್ತೀನಿ ನೋಡು. ಅತ್ತೆ, ನಿಮ್ ಕೈನಲ್ಲಿ ಏಟ್ ತಿಂದು ತುಂಬಾ ದಿವಸ ಆಗೋಯ್ತು. ತುಂಟುಳಿವಿ, ನಾನು ಅಂಗಿಸ್ತಾ ಇದೀಯಾ? ಕುಡಿಯಮ್ಮ, ಅದೆಲ್ಲ ಮಾಡ್ಬಾರ್ದು. ಸರಿ ಅಲ್ವೇ? ಅಮ್ಮ, ನನಗ್ ಬಾದಾಮಿ ಹಣ್ಣು. ನಿನ್ ಬುದ್ಧಿ ಇಲ್ಲ ಕಣ. ಮಗು ತಂದೆ ಆಗ್ತಾ ಇದೆಯಾ? ಇನ್ನು ಹುಡುಗಾಟ ಬಿಡ್ತಿಲ್ಲ ನೋಡೋಣ. ಏನು ಹುಡುಗ
ಏನು ಅಮ್ಮವ್ರಿಗೆ ಅತ್ತೆಯವ್ರ ಉಪಚಾರ ಬಹಳ ಜೋರಾಗಿತ್ತಲ್ಲ? ಇನ್ನೇನು ಉಪಚಾರ ನನಗಿಲ್ದೆ ನಿಮ್ಗ ಇರುತ್ತೆ. ನಾನ್ ನಿಮ್ಗೆ ಉಪಚಾರ ಮಾಡ್ತೀನಿ, ತಗೊಳ್ಳಿ. ಅಯ್ಯೋ ರತ್ನ. ಅಯ್ಯೋ ಏನ್ ಎಲ್ಲ ನೀವೇ ಕುಡ್ಬಿಟ್ರಲ್ಲ? ನಾನು ಕುಡಿತೀನಿ, ನಿನ್ ಒಂಚೂರಿ. ಬೇಡ ನಾನು ಸ್ವಲ್ಪ ಕುಡಿ ಅಂದ್ರೆ. ರತ್ನ, ನಂಗೆ ಅಂಗಡಿ ಕಡೆ ಹೋಗಿದ್ದೆ, ಫಸ್ಟ್ ಕ್ಲಾಸ್ ಆಗಿ ಬಟ್ಟೆ ಕಾಣಿಸ್ತು, ತಗೊಂಬಂದೆ. ಹೇಗಿದೆ? ಹೋಗ್ರಿ, ಬರೀ ಹೆಣ್ಮಗುಗೆ ತಗೊಂಡ್ ಬರ್ತೀರಾ. ನನ್ಗಾಗೋದು ಗಂಡು ಮಗು. ಯಾರು ಹೇಳಿದವ್ರು ನನಗೆ ಹೆಣ್ಣು? ಮಹದೇಶ್ವರ ಪೂಜಾ ಫಲದಿಂದ ನನ್ಗುಟ್ಟೋ ಮೊದಲು ಮಗು ಗಂಡು ಮಗುನೇ. ಅಯ್ಯೋ ರತ್ನ, ಇಷ್ಟು ಚಿಕ್ಕ ಹೊಟ್ಟೆ ಇರೋರ್ಗೆ ಹೆಣ್ಮಗುನೇ ಅಂತ ಆಗೋದು. ಗಂಡು ಮಗು. ಹೆಣ್ಣು? ಇಲ್ಲ, ನನ್ ಗಂಡು ಮಗುನೇ ಬೇಕು. ಹೆಣ್ಣಾಗೋದು ಒಂದೇ. ಗಂಡಾಗೋದು ಒಂದೇ. ಸರಿ, ನಾನು ನೀನು ಯಾಕೆ ಜಗಳ ಕಾಯನ? ನಾಳೆ ನಮ್ ಜೋಯಿಸ್ರಿದಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ಯಾವ ಮಗು ಆಗತ್ತೆ ಅಂತ ಕೇಳ್ಕೊಂಡ್ಬರ್ತೀನಿ. ಹಾಗೆ ಮಾಡಿ. ಹೆಣ್ಣಾಗಿದ್ರೆ ಏನ್ ಕೊಡ್ತೀನಿ? ಗಂಡಾದ್ರೆ ಏನ್ ಕೊಡ್ತೀರಾ? ಇನ್ನೊಂದು ಹೆಣ್ಣು. ಹೆಣ್ಣೋ ಗಂಡೋ ಯಾವ್ದಾದ್ರೇನಪ್ಪ, ಈಗ ಅದಕ್ಕಿಂತಲೂ ಒಂದು ದೊಡ್ಡ ಕಷ್ಟ ಬಂದಿದೆಯಲ್ಲಯ್ಯ. ಇದೇನ್ ಜೋಯಿಸ್ರೆ ಹೀಗೆ ಹೇಳ್ತಾ ಇದ್ದೀರಾ ನೀವು? ನೋಡಪ್ಪ, ಅಕ್ಟೋಬರ್ 17ನೇ ತಾರೀಕು ರಾತ್ರಿ 12 ಗಂಟೆ ಮೇಲೆ 18ನೇ ತಾರೀಕು ಬೆಳಗಿನ ಜಾವ 3 ಗಂಟೆ 5 ನಿಮಿಷದೊಳಗೆ ರತ್ನಮ್ಮ ತಾಯಿ ಆಗ್ತಾಳೆ ಅಂತ ಹೇಳಿ ನನ್ ಲೆಕ್ಕ ಹೇಳ್ತಾ ಇದೆ. ಸರಿ, ಅದರಿಂದ ಏನ್ ತೊಂದರೆ ಇದೆ? ಯಾಕೆ ಸುಮ್ಮನಾದ್ರಿ ಜೋಯಿಸ್ರೆ? ಹೇಳಿ, ಏನ್ ತೊಂದರೆ? ಮಗು ಮೂಲ ನಕ್ಷತ್ರದಲ್ಲಿ ಅದರಿಂದ ತಂದೆ ತಾಯಿಗಳಿಗೆ ಇಬ್ಬರಿಗೂ ತೊಂದರೆ. ಮೂಲ ನಕ್ಷತ್ರವೇ? ಮಹದೇಶ್ವರ ವರಪ್ರಸಾದದಲ್ಲಿ ಹುಟ್ಟೋ ಮಗು ಮೂಲ ನಕ್ಷತ್ರದಲ್ಲಿ ಹುಟ್ಟತ್ತೀಯ? ಪ್ರಕಾಶು, ಸ್ವಲ್ಪ ಜ್ಞಾಪಿಸ್ಕೊ. ನೀನಾಗ್ಲಿ ರತ್ನಮ್ನಾಗ್ಲಿ ಏನಾದ್ರೂ ತಪ್ಪು ಮಾಡಿದ್ದೀರಾ? ರತ್ನಂದೇನು ತಪ್ಪಿಲ್ಲ ಜೋಯಿಸ್ರೆ. ಎರಡನೇ ಮದ್ವೆಗೆ ಒಪ್ಪಬಾರ್ದಾಗಿತ್ತು, ಒಪ್ಪಿಟ್ಟೆ. ಅದ್ ನಂದೇ ತಪ್ಪು ಜೋಯಿಸ್ರೆ. ತಪ್ಪು ಮಾಡುವುದು ಮನುಷ್ಯನಿಗೆ ಸಹಜ, ದೇವರು ಕ್ಷಮಿಸಬೇಕಪ್ಪ. ನೋಡು, 17ರ ರಾತ್ರಿ 12 ಗಂಟೆ ಮೇಲೆ 18ರ ಬೆಳಿಗ್ಗೆ 3:05 ಒಳಗೆ ಮಗು ಹುಟ್ಟದೇ ಇದ್ರೆ ನೀವಿಬ್ರು ಗೆದ್ರಿ.
ಹಲೋ. ಗಂಡ್ಮಗುನ ಗಂಡ್ಮಗು ಆಗಿದ್ಯಾ? ಬಂದೆ, ಈಗಲೇ ಬಂದೆ. ಎಲ್ಲ ಕನಸು ಸತ್ಯ. ನಮ್ಮ ಮಹದೇಶ್ವರನ ದಯಿಂದ ಗಂಡಂದ್ರ ಕಾಲ ಎಲ್ಲ ಕಳೀತು. ಇನ್ನು ಇಲ್ಲ ರೀ, ಸ್ವಲ್ಪ ಇದೆ. ಸತ್ಯ, ಮೂಲ ನಕ್ಷತ್ರ ಕಳೀತಲ್ಲ. ಇನ್ ಯಾವ ನಕ್ಷತ್ರದಲ್ಲಿ ಬೇಕಾದ್ರೂ ಹುಟ್ಕೊಳ್ಳಿ. ಅವಳಿ ಜವಳಿ, ಒಂದೆಣ್ಣು ಒಂದ್ ಗಂಡು. ಅವಳಿ ಜವಳಿ, ಒಂದು ಗಂಡು ಒಂದು ಹೆಣ್ಣು. ಅಮ್ಮ, ಮಗು ಬಿಡು. ಮಾದೇಶ್ವರ, ನಂಬದವ್ರನ್ನ ಕೈ ಬಿಡದೆ ಇರೋ ಮಹಾಗುರು ಅಪ್ಪ ನೀನು. ನಿನ್ನ ಆಶೀರ್ವಾದದಿಂದ ನನ್ನ ಮಡಲು ತುಂಬಿತು. ನಮ್ಮೆಲ್ಲರ ಮನಸ್ಸಿಗೂ ನೆಮ್ಮದಿ ಸಿಕ್ತು. ಅತ್ತೆ, ಆ ನಂಜುಂಡಯ್ಯವ್ರ ಮಗಳಿಗೆ ನಾವೇ ಒಬ್ಬ ಹುಡುಗನ್ ನೋಡಿ ಮದ್ವೆ ಮಾಡ್ಬಿಡೋಣ. ಆಗ್ಲಮ್ಮ ರತ್ನ, ನೀನು ಒಂದು ಮಗು ಬೇಕು ಅಂತ ಕೇಳ್ಕೊಂಡೆ. ಆ ಮಹದೇಶ್ವರ ಗಂಡೊಂದು ಹೆಣ್ಣೊಂದು 2 ಮಕ್ಕಳನ್ನು ಕೊಟ್ಟ. ಹೌದಮ್ಮ, ಮಹದೇಶ್ವರ ಬೇಕು ಅಂದವ್ರಿಗೆ ಬೇಡವಾದನ್ನೆಲ್ಲ ಕೊಡ್ತಾನೆ, ಸಾಕು ಅಂದವ್ರಿಗೆ ಬೇಕಾದಷ್ಟು ಕೊಡ್ತಾನಂತೆ. ನನಗೆ ಒಂದೇ ಒಂದು ಮಗು ಕೊಟ್ಟ. ಏನಾಗಿದೆ ಆ ಒಬ್ನೇ ಮಗಂಗೆ? ಇಲ್ಲಿ ನೋಡು. ನೋಡಿ, ಹೀಗಿದೆ ನಮ್ಮ ಮಹದೇಶ್ವರ ಪೂಜಾ ಫಲ. ಆ ಪ್ರಕಾಶ ಹೆಂಡತಿ ರತ್ನ ಹೇಳದಲ್ಲ ಅಂತ ಇನ್ನೊಂದು ಮದುವೆಗೆ ಒಪ್ಕೊಂಡ. ಆ ತಪ್ಪಿಗೆ ಸ್ವಾಮಿ ಅವನ್ನ ಹೇಗೆ ಭಯಪಡಿಸ್ಬಿಟ್ಟ ನೋಡಿದ್ರ. ಆದ್ದರಿಂದ ಮಲೆ ಮಹದೇಶ್ವರ ಸ್ವಾಮಿ ಭಕ್ತರು ಅವನ ವಿಷಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ನಡ್ಕೋಬೇಕು. ನಮ್ಮ ಪಾರ್ವತೇ ಪತೆ. ಇಷ್ಟೆಲ್ಲ ವಿಷಯಗಳಿದ್ರು ಈಗಿನ ಕಾಲದ ನಮ್ಮ ಯುವಕರು ಇದನ್ನೆಲ್ಲ ಹಳೆ ಕಂತೆ ಪುರಾಣ ಅಂತ ಅಲಕ್ಷ್ಯ ಮಾಡ್ತಾರೆ. ಅವರಿಗೆ ಈಗಿನ ಕಾಲದ ಲೇಟೆಸ್ಟ್ ಫ್ಯಾಷನ್ ಬೇಕು. ಇಂಥ ಲೇಟೆಸ್ಟ್ ಫ್ಯಾಷನ್ ಹುಟ್ಟಿಸಿದ ಆ ಯುರೋಪ್ ಅಮೆರಿಕಾದವರಿಗೆ ಈಗಲೂ ಯೇಸು ಕ್ರಿಸ್ತನ ಪವಾಡ, ದೇವರು, ಪ್ರಾರ್ಥನೆ ಇವುಗಳಲ್ಲಿ ನಂಬಿಕೆ ಇದೆ.
ಇವುಗಳನ್ನ ಅವರು ಅನೂಚಾನವಾಗಿ ನಡೆಸ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ನಮ್ಮ ಈ ಹುಡುಗರಿಗೆ ಫ್ಯಾಷನ್ ಬೇಕು, ಡಿವೋಷನ್ ಬೇಡ. ಏನ್ ಅನ್ಯಾಯ! ನಮ್ಮಪ್ಪ ಮಹದೇಶ್ವರ ಇಂಥ ಫ್ಯಾಷನ್ ಹುಡುಗರನ್ನು ಬಿಡ್ಲಿಲ್ಲ. ಈ ಸಂದರ್ಭ ಯಾವಾಗ ಒದಗ್ತು ಅಂತೀರಾ? ಅದೇ ಈ ಬೆಂಗಳೂರು, ಮಂಗಳೂರು, ಮೈಸೂರುಗಳಲ್ಲಿ ಬಂತಲ್ಲ ಕ್ಯಾಬ್ರೆ ಡ್ಯಾನ್ಸು. ಅದೇಪ್ಪ ಸ್ವಂಟ ಬಾಯಿ ಹಿಡಿದವ್ರು ನಡೀತಾರಲ್ಲ ಕ್ಯಾಬ್ರೆ ಡ್ಯಾನ್ಸು.
ಪ್ರಭು ಅಂಗಡಿ ಕಾಯಿ ಬರ್ತೀನಿ ಅನ್ನೋನು ಇಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದೀಯಾ? ತೆಗಿ ದುಡ್ಡ ಇನ್ ನಾನ್ ಕಾಯಕ್ಕಿಲ್ಲ. ಈಗ ಅವನ ಇಲ್ಲ ಕಳೆಯ ಹೋಟೆಲ್ ಹೋಗ್ತಾಳೆಯ ಮುಚ್ಚದೆ ಮುದೇವಿ ನನ್ನ ಅವನಿಯವರ ನಿನ್ಗೆ ಹಾಕಲೆ. ಪ್ರಭು ಇವತ್ತು ನೀನು ಹಣ ಕೊಡದೆ ಹೋದ್ರೆ ನಾಳೆ ಕಂಟ ನನ್ನ ಕೆಲಸ ನಾ ಮಾಡ್ಬಿಡ್ತೀನಿ. ಏನ್ ಮಾಡ್ಬಿಡ್ತೀಯಾ? ಗುಂಡಾಗ್ ಹೋಗ್ಬಿಡ್ತೀಯಾ? ಬುಡಾಗ ಯಾರು 10 ಜನಕ್ಕೆ ನಾನು ಒಬ್ರೆ ನೋಡು. ತಾಳು ಲೋ ಕುಮಾರ್, ಸೌಕರ್ ಹಣ ಕೊಡದೆ ಹೋದ್ರೆ ನಮ್ ತಂದೆ ಹೇಳ್ಬಿಡ್ತಾರ ಕಣೋ. ಅಪ್ಪನಿಗೆ ಹೇಳ್ತಾನ ಅಲ್ಲೇ ಇರೋದು ನೋಡಪ್ಪ. ಸೌಕರ್ರೆ ಪ್ಲೀಸ್ ಇನ್ 3 ದಿನ ಟೈಮ್ ಕೊಡಿ. ನಿಮ್ ಹಣನ ಹೇಗಾದ್ರೂ ಮಾಡಿ ತಂದ್ಕೊಡ್ತೀನಿ. ಏನೇಳಿ 3 ವರ್ಷಲ್ಲಾಗಿದ್ದು 3 ದಿನದಲ್ಲಿ ಆಯ್ತದ? ಎಲ್ಲಾದ್ರೂ ಹೇಗಾದ್ರೂ ತಂದ್ಕೊಡ್ತೀನಿ ಸೌಕರ್ರೆ. ದೇವ್ರಿದಾನೆ. ದೇವ್ರ ಎಲ್ಲಿದಾರ ದೇವ್ರು? ನೋಡು ಇಲ್ಲಿದ್ದಾರೆ ದೇವ್ರು. ಎಂಡ ಕುಡ್ಕೊಂಡು ಎಣ್ಣಿನ ಕುಡ್ತಾ ನೋಡೋನ್ಗೂ ದೇವ್ರವನ ದೇಶ್. ಅದ್ಯಾವ ದೇವ್ರು 3 ದಿನದಲ್ಲಿ 2,000 ಹಸರು 1,000 ಬಡ್ಡಿ ಹಣ ಕೊಡೋನು ಈಗಿನ ಕಾಲದಲ್ಲಿ? ಇಲ್ಲ ಸೌಕರ್ರೆ, ಮೊನ್ನೆ ನನ್ನ ಸ್ನೇಹಿತ ಹೀಗೆ 20,000 ರೂಪಾಯಿ ಕಷ್ಟದಲ್ಲಿದ್ದ. 45,000 ರೂಪಾಯಿ ಒದಗ್ ಬಂತು. ಇವತ್ತು ಬೆಳಿಗ್ಗೆ ಈಶ್ವರನ್ ದೇವಸ್ಥಾನಕ್ಕೆ ಹರಕೆ ಹಣ 4,000 ರೂಪಾಯಿ ಹಾಕಿದ್ದು ನಾನೇ ನೋಡ್ದೆ. ಹುಂಡಿಗೆ 4,000 ಹಾಕಿದ್ದು ನಾನ್ ನೋಡ್ದೆ. ದೇವಸ್ಥಾನದ ಹುಂಡಿಲಿ 4,000 ರೂಪಾಯಿ ಹಾಕಿದ್ನ. ಪ್ರಭು ನೋಡಪ್ಪ, ನೀ ಹೇಳ್ದಂಗೆ ಅದು ಹೆಂಗೋ 3 ದಿವಸ ತಡ್ಕತೀನಿ. ಅಷ್ಟೊಳಗೆ ನೀನು ಹಣ ಕೊಡ್ಲಿಲ್ಲ ನಿಮ್ಮ ಅಪ್ಪನಿಗೆ ಹೇಳ್ಬಿಡ್ತೀನಿ. ಯಾವಾರ ಅಂದ್ರೆ ಯಾವಾರ ನೋಡಿ ಹೇಳಿ. ಪ್ರಭು ದೇವರಿದ್ದಾನೆ ಅಂತ ನಾನು ಒಪ್ಕೋತೀನಿ ಕಣೆ. ಯಾಕೆ ಅಂತ್ಯಾ? ದೇವಸ್ಥಾನದ ಹುಂಡಿಲಿ 4,000 ರೂಪಾಯಿ ಇದೆ. ಬಾಯ್ಲಿ. ಅಯ್ಯೋ ಬೇಡಪ್ಪ, ನಿನ್ಗಿರೋದಾದೊಂದು ಗತಿ. ಸಾವುಕಾರ 4,000 ರೂಪಾಯಿ ಸಾಲ ತೀರ್ಸ್ಬೇಡ್ವೇನಾ? ತಗೊಳ ಕುಡಿಯ. ಯಾಕೆ ಎದುರ್ತೀಯ? ಕುಡಿಯ. ಧೈರ್ಯ ತಗೊಳ, ನಾನಿದ್ದೀನಿ ಬಾರ. ಮಹದೇಶ್ವರ, ಇನ್ಮೇಲಿಂತ ಕೆಟ್ಟ ಕೆಲಸ ಮಾಡಲ್ಲ. ನಮ್ಮಿಬ್ಬರನ್ನು ಕ್ಷಮಿಸ್ಕೊಡಪ್ಪ.
ಮಹದೇಶ್ವರ, ಪ್ರಭುದೇನ್ ತಪ್ಪಿಲ್ಲಪ್ಪ. ಇದಕ್ಕೆಲ್ಲ ನಾನೇ ಕಾರಣ. ನಾನ್ ದೇವರಿಲ್ಲ ಅಂತಿದ್ದೆ. ಇನ್ಮೇಲಿಂದ ನೀನೇ ನಮ್ ದೇವರಪ್ಪ. ನಾವ್ ಮಾಡಿದ್ದನ್ನೆಲ್ಲ ಕ್ಷಮಿಸ್ಬಿಟ್ಟು ನಮ್ಮನ್ನ ನೀನೇ ಕಾಪಾಡ್ಬೇಕಪ್ಪ. ಅಯ್ಯಪ್ಪ ಹೋಯ್ತು ನನ್ 3.5 ಲಕ್ಷ ತಗೊಂಡು ಓಡೈತಾವ್ರೆ. ನನ್ನ ಹಣ ತಗೊಂಡು ಯಾರು ಬಂದ್ರಪ್ಪ. ಅಯ್ಯಯ್ಯೋ ಹೋಯ್ತಲ್ಲ ನನ್ನ ಹಣ. ಹೋಯ್ತಲ್ಲೋ ಸಾವುಕಾರ ಕಣ. ಓ ಪ್ರಭು ಕುಮಾರ್, ಹೋಯ್ತಲ್ಲೋ ನನ್ 3.5 ಲಕ್ಷ. ಹೋಯ್ತಲ್ಲ ಏನು ಅಂತ ಹೇಳಪ್ಪ. ಮೋಸ್ಗಾರಿ ಬಡಿ ಮಕ್ಕಳು ಬಂದಿದ್ರು. ಒಂದೇ ಸಮ ನಾನು 3 ದಿವಸದಿಂದ ಗೋಲನ್ ಮಾಡಿದ್ರು. ನನ್ ನಂಬಿಸಿದ್ರು. ನಂಬಿಟ್ಟೆ ಕಣಪ್ಪ. ಆಸೆ ನೋಡಿ ಮನೆ, ಗದ್ದೆ, ತೋಟ, ಮಂಡಿ ಎಲ್ಲ ಒಟ್ಟಿಗೆ ಅಡ ಹಾಕ್ಬಿಟ್ಟು 3.5 ಲಕ್ಷ ಕೊಟ್ರಿ. 10 ಲಕ್ಷ ನೋಟ್ ಕೊಡ್ತೀನಿ ಅಂದ್ರು. ಎಲ್ಲ ಎಣಿಸವ್ ಕೈ ಕೊಟ್ಟೆ ಕಣಪ್ಪ. ನನ್ ಕಟ್ಟ ಹಾಕ್ಬಿಟ್ಟು ಜೀಪಲ್ಲಿ ಕೂತ್ಕೊಂಡು ಹೊಂಟೋದ್ರು. ಹಿಡ್ಕೊಂಡ್ರು. ಈ ಕಡೆ ಕಣಪ್ಪ, ಈ ಕಡೆ ಹೋಗಿ ಬೇಗ ಹೋಗಿ. ಸಾವುಕಾರ್ರೆ, ನೀವ್ ಎದುರ್ಕಬಿಡಿ, ನಾವಿದ್ದೀವಿ. ಹೋಗ್ರಪ್ಪ, ಬೇಗ ಹೋಗ್ರಪ್ಪ. ಹೋಗ್ರಿ 3 ಆ
ಹುಡುಗರು ಏನಾದ್ರು ಗೊತ್ತಾಗಿಲ್ವಲ್ಲಪ್ಪ. ಬಂದ್ರಪ್ಪ, ಬನ್ನಿ. ನನ್ನ ಹಣ ತಗೊಂಬಂದ್ರ? ನಿಮ್ಮ ಹಣ ಎಲ್ಲೂ ಹೋಗಲ್ಲ, ಇಲ್ಲೇ ಇದೆ, ಎದುರುಗಡೆ. ಬಿಟ್ಟು ಬಿಟ್ಟು ಯಾಕೆ ಬಿಟ್ಟವ್ರೆ ಕಣೋ ಕುಮಾರ? ಬಿಟ್ಟು ಅಂತೂ ನನ್ನ ಹಣ ತಕೊಂಬಂದ್ರಲ್ಲಪ್ಪ. ಎಲ್ಲಪ್ಪ ಹಣ? ಹೇಳಿಸ್ಕೊಳ್ಳಿ ಸಾವುಕಾರ, ನಿಮ್ಮ ಹಣ ಕರೆಕ್ಟ್ ಆಗಿದ್ಯಾ ನೋಡ್ತೀನಿ ಕಣಪ್ಪ. ಸರಿ ಆಗೈತೆ ಕಣಪ್ಪ, ಸರಿ ಆಗೈತೆ. ಸಾಬಾಸ್ ಬೀರ್ರು ಕಣಪ್ಪ. ಪ್ರಭು, ನೀನ್ ಬಹಳ ಉಪಕಾರ ಮಾಡಿದ್ಯಾ. ನಿನ್ ಉಪಕಾರಕ್ಕೆ ನಾನು ಕೂಡ 2,000, 1,000 ಬಡ್ಡಿ ವಜಾ ಮಾಡಿ ಮಜಾ ಮಾಡು. ಹೋಗ್ರಿ, ಮಹದೇಶ್ವರ ಇಲ್ಲ ಅಂದ್ರಲ್ಲ, ನೋಡ್ರ ಕಣಪ್ಪ. ದೇವ್ರ ಅವನೇ 3.5 ಲಕ್ಷ ರೂಪಾಯಿ ಮಹದೇಶ್ವರನ್ಗೆ ಎಷ್ಟಿದೆ ಭಾಗ? ಮಹದೇಶ್ವರನ್ಗೆ 5 ರೂಪಾಯಿ ಕೊಡೋಣ. 5,000 ಕೊಡ್ತೀನಿ ಕಣಪ್ಪ, ಆಯ್ತಾ? ಹಂಗನ್ನೇ ನಡಿ ಹೋಗೋಣ. ಎಲ್ಲಿಗೆ? ಮೊದಲು ಉಂಟಿಗೆ ನಡೀರಿ. ನಡೀರಲ್ಲಿ ನಡೀರಿ. ಹರ ನಮ್ಮ ಪಾರ್ವತೇ ಪತೆ. ಕೂತ್ಕೊಳ್ಳಿ ಅಮ್ಮ, ಕೂತ್ಕೊಳ್ಳಿ. ನೀವೀಗ ಅರ್ಧದಲ್ಲಿ ಎದ್ದು ಬಿಟ್ಟರೆ ನಿಮಗೆ ಮಹದೇಶ್ವರನಲ್ಲಿ ಭಕ್ತಿ ಇಲ್ಲ ಅಂತ ಅರ್ಥವಾಗುತ್ತೆ. ನೋಡಿ, ಹೀಗೆ ಆನೆ ರೂಪದಲ್ಲಿ ಬಂದವರು ಯಾರು ಅಂತ ತಿಳ್ಕೊಂಡಿದ್ದೀರಾ? ಸಾಕ್ಷಾತ್ ಆ ನಮ್ಮಪ್ಪ ಮಹದೇಶ್ವರ ಸ್ವಾಮಿನೇ. ಈ ಪ್ರಕಾರವಾಗಿ ಆ ಮಹದೇಶ್ವರನನ್ನು ನಿಷ್ಠೆಯಿಂದ ನಂಬಿ ನೀತಿಯಿಂದ ನಡ್ಕೊಂಡ್ರೆ ಆ ನಮ್ಮಪ್ಪ ಅಂಥವರಿಗೆ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡೋದಲ್ಲದೆ ಶಾಶ್ವತವಾದ ಮುಕ್ತಿಯನ್ನು ದಯಪಾಲಿಸ್ತಾನೆ ಅಂತ ಹೇಳಿ ಈ ದಿವಸದ ಶಿವಕಥೆಯನ್ನ ಮುಗಿಸ್ತೀನಿ. ಹರ ನಮ ಪಾರ್ವತೇ ಪತೇ. ಎಲ್ಲಪ್ಪ, ಮಹದೇಶ್ವರನ ಮಂಗಳಾರತಿ ಆಗಲೋ.